ಈಗ ಅವ್ರ ಮಾಂಸನ ತಗೊಬಂದು ತೋರಿಸ್ತಾವ್ರಲ್ಲ ಪಾಪ ಯಾವ ಜಿಂಕೆನ ಕೊಂದು ತಗೊಬಂದಿದಾರೋ ಗೊತ್ತಿಲ್ಲ. ಇದು ಪಕ್ಕ ಮಾಡಿರ್ತಕ್ಕಂಥದ್ದೇ ಅರಣ್ಯ ಇಲಾಖೆಯವರು. ಇವ್ರ ಹತ್ರ ವೆಪನ್ಸ್ ಇತ್ತು ಅಂದ್ಮೇಲೆ ಅವರು ಕೂಡ ಲೋಡ್ ಮಾಡ್ಕೊಂಡಿರ್ತಾರ. ಯಾರು ಬೇಟೆಗಾರರು ಅವ್ರು ಲೋಡ್ ಮಾಡಿದ್ರೆ ಇವ್ರು ಹೊಡಿತಿರ್ಲಿಲ್ವಾ? ಅಲ್ಗ ಇದು ಪಕ್ಕ ಸುಳ್ಳು ಅನ್ನೋದು ಜಗಜಾಹೀರಾಗಿದೆ. ತೋಮರ್ಪಾಳ್ಯ ಚರ್ಚ್ನಲ್ಲಿ ಬಹಳಷ್ಟು ರೈತರು ಕೂಡ ಸೇರ್ಕೊಂಡಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟು ಮಾಧ್ಯಮ ಪ್ರಕಟಣೆ ಹೊರಡಿಸುತ್ತೆ, ಇವರು ಕಳ್ಳ ಬೇಟೆಗಾರರು ಅಂತ ಹೇಳಿ. ತಾವು ಹಣ್ಣದ ಹತ್ರ ಆಗಿದ್ರೆ ಏನು ಹೇಳ್ತೀರಿ? ಸರ್, ಫಾರೆಸ್ಟ್ನವ್ರದ್ದಲ್ಲ, ನಮ್ಮದು. ಆಯಿತಾ? ಇರ್ತಕ್ಕಂಥದ್ದು ಕಾಡಂಚಿನ ಪ್ರದೇಶ. ರೈತರು ಮತ್ತು ಅರಣ್ಯ ಇಬ್ಬರು ಒಂದಾನೊಂದು ಕಾಲದಿಂದನೂ ಅನೇಕ ಕಾಲದಿಂದನೂ ಒಡನಾಟ ಚೆನ್ನಾಗದ ಅರಣ್ಯ ಮತ್ತು ಜನರ ಮಧ್ಯೆ. ಇಲ್ಲಿ ಮಳೆಗಾಲ ಕಡಿಮೆ ಇರೋದ್ರಿಂದ ಮತ್ತು ಜೀವನ ನಡೆಸೋದಕ್ಕೆ ಜನರು ಹೆಚ್ಚು ಹಾಲನ್ನೇ ನಂಬ್ಕೊಂಡಿರೋದ್ರಿಂದ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಹಸುಗಳನ್ನೇ ಸಾಕ್ತಾರೆ. ಇಲ್ಲಿ ಬೆಳೆಗಳು ಇಲ್ಲದೆ ಇರೋದ್ರಿಂದ ಕಾಡಿನಲ್ಲಿ ಏನು ಹಸಿರು ಅಲ್ಪ ಸ್ವಲ್ಪ ಇರ್ತದೆ, ಅದನ್ನು ಮೇಯ್ಕೊಂಡು ಬಂದು ಮತ್ತು ಸಾಯಂಕಾಲ ಆಯ್ತಿದ್ದಾಗೆ ಹಾಲನ್ನ ಕರೆದು ದೇಶಕ್ಕೆ ಸೇವೆ ಕೊಡ್ತಾಯಿದ್ದಾರೆ. ಅದೇ ರೀತಿ ಆವತ್ತಿನ ದಿನ 14ನೇ ತಾರೀಕು ಏನು ಹಸುಗಳನ್ನ ಕಾಡಿಗೆ ಬಿಟ್ಟಿದ್ರು, ಹೋಗಿರ್ತಕ್ಕಂಥ ಹಸುಗಳಲ್ಲಿ ಕೆಲವು ಹಸುಗಳು ಬಂದಿರಲ್ಲ. ಅದನ್ನೇನಾಯ್ತದ, ಈ ಪಕ್ಕದಲ್ಲೇ ಅರಣ್ಯ ಇರೋದ್ರಿಂದ ಈ ಕೆಲವು ಸೀಳ್ನಾಯಿಗಳು ಮತ್ತು ಚಿರತೆ ಈ ಕಾಟದಿಂದ ಒಬ್ಬ ಹೋಗೋಕ್ಕಾಗಲ್ಲ. ಹಾಗಾಗಿ ಹುಡ್ಕೋದಕ್ಕೆ ತಮ್ಮ ಸಂಬಂಧಿಕರನ್ನ ಕರ್ಕೊಂಡು ಹೋಗಿರ್ತಾರೆ. ಅದು ಸಿಗದೇ ಇದ್ದ ಕಾರಣ ಮತ್ತು ಅವ್ರಿಗೆ ತುಂಬ ಸ್ಟ್ರೇನ್ ಆಗಿದ್ದ ಕಾರಣ ಅವರು ರೆಸ್ಟಲ್ಲಿ ಇರ್ತಾರೆ. ಆ ಸಂದರ್ಭದಲ್ಲಿ ಸಂಬಂಧಪಟ್ಟಂಥ ಅರಣ್ಯ ಇಲಾಖೆ ಏಕಾಏಕಿ ಅವರನ್ನು ಮಾತಾಡಿಸಿ ಸಮಾಧಾನವಾಗಿ ಅವ್ರ ಜೊತೆ ಚರ್ಚೆ ಮಾಡಿ ಏನಕ್ಕೆ ಬಂದಿದ್ರಿ ಏನಂತ ಕೇಳ್ಬೋದಾಯಿತು. ಆದರೆ ಇವರು ಏಕಾಏಕಿ ಅವ್ರನ್ನ ಸುಟ್ಟಿರೋದ್ರಿಂದ ಇದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಮತ್ತು ಅವರು ಕೊಲೆ ಮಾಡಿರೋದ್ರಿಂದ ಸಂಬಂಧಪಟ್ಟಂಥ ಹಿರಿಯ ಅಧಿಕಾರಿಗಳಿಗೆ ತಿಳಿಸಿ ಅಲ್ಲೇ ಬಾಡಿನ ಇಟ್ಟು ಮತ್ತು ಅಲ್ಲಿ ಏನೇನೋ ಸುಳ್ಳು ಹೇಳ್ತಾವ್ರಲ್ಲ ಈಗ ಸರ್ಕಾರ, ಅದೆಲ್ಲ ಏನು ಸುಳ್ಳು ಹೇಳ್ತಾ ಇದ್ದಾರೆ ಆ ಎಲ್ಲ ವಸ್ತುಗಳು ಅಲ್ಲೇ ಇಟ್ಕೊಂಡು ಅದನ್ನ ವೀಡಿಯೋ ಮಾಡಬೇಕಾಗಿತ್ತು. ಆದರೆ 12 ಗಂಟೆಗಳ ನಂತರ ಬೇರೆ ವರದಿಗಳನ್ನ ಮಾಧ್ಯಮದ ಮೂಲಕ ನೀಡ್ತಾ ಇದ್ದಾರೆ. ಇದು ಸಂಪೂರ್ಣ ಶುದ್ಧ ಸುಳ್ಳು. ಹಾಗಾಗಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು, ಈಗೇನು ಅಮಾಯಕ ರೈತರನ್ನ ಕಗೊಲೆ ಮಾಡಿದ್ದಾರೆ, ಆ ಕಗೊಲೆ ಮಾಡಿರ್ತಕ್ಕಂಥವ್ರ ಮೇಲೆ 103/1 ಕೇಸಿಗಾಗಲೇ ದಾಖಲಾಗಿದೆ. ಅವ್ರ ಮೇಲೆ ಪ್ರಕರಣ ದಾಖಲಾಗಿರೋದ್ರಿಂದ ಅವರೆಲ್ಲರನ್ನೂ ಅರೆಸ್ಟ್ ಮಾಡಿ ಅವ್ರನ್ನೆಲ್ಲ ಕೆಲಸದಿಂದ ವಜಾಗೊಳಿಸ್ಬೇಕು. ಮತ್ತು ಕುಟುಂಬಕ್ಕೆ ಏನು ಅನ್ಯಾಯ ಆಗಿದೆ, ಅನ್ಯಾಯ ಆಗಿರ್ತಕ್ಕಂಥ ಕುಟುಂಬಕ್ಕೆ ತಲಾ 2 ಕೋಟಿ ಪರಿಹಾರವನ್ನು ಕೊಡಬೇಕು. ಹಾಗೆ ಆ ಕುಟುಂಬದ ಒಬ್ಬರಿಗೆ, ಪ್ರತಿ ಕುಟುಂಬದವ್ರಿಗೂ ಒಬ್ಬೊಬ್ಬರಿಗೆ ಸರ್ಕಾರದ ಪರ್ಮನೆಂಟ್ ಕೆಲಸವನ್ನು ಕೊಡಬೇಕು. ಹಾಗೆ ಸಣ್ಣ ಮಕ್ಕಳು ಎಲ್ಲ 8 ವರ್ಷ 10 ವರ್ಷ ಮಕ್ಕಳು ಇರೋದ್ರಿಂದ ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಬೇಕು. ಮತ್ತು ರಿಟೈರ್ಡ್ ಜಡ್ಜಿಂದ, ಹೈಕೋರ್ಟ್ ರಿಟೈರ್ಡ್ ಜಡ್ಜಿಂದ ಸೂಕ್ತ ತನಿಖೆ ಆಗಬೇಕು. ತನಿಖೆ ಹಳ್ಳ ಹಿಡಿಬಾರ್ದು, ಆದಷ್ಟು ಬೇಗ ಆಗಬೇಕು ಅನ್ನೋದು ನಮ್ಮ ಒತ್ತಾಯ ಸರ್. ಈ ದೇಶದ ಈ ನೆಲದ ಕಾನೂನಲ್ಲಿ ಕೊಲ್ಲುವ ಅಧಿಕಾರ ಯಾರಿಗೂ ಇಲ್ಲ. ಹೌದು ಸರ್, ಈ ದೇಶದ ಕಾನೂನಲ್ಲಿ ಕೊಲ್ಲುವ ಅಧಿಕಾರ ಇಲ್ಲ. ಯಾವುದೇ ಒಬ್ಬ ಅರಣ್ಯ ನೌಕರನ್ನ ಆಯ್ಕೆ ಮಾಡಬೇಕಾದ್ರೆ ಆತ ಸದೃಢನಾಗಿದ್ದರೆ ಮಾತ್ರ ಅವನನ್ನು ಆಯ್ಕೆ ಮಾಡ್ತದೆ ಅರಣ್ಯ ಇಲಾಖೆಗೆ. ಇವರು 7 ಜನ ಇದ್ದರು, ಅವ್ರು 3 ಜನ ಇದ್ದರು ಅಂದ್ರೆ ಅವ್ರು 3 ಜನ ಇವರು 7 ಜನಕ್ಕೇನು ಲೆಕ್ಕ ಇರಲಿಲ್ಲ. ಅವ್ರನ್ನ ಮಾನವರನ್ನ ಹಿಡಿಬೋದಾಯಿತು. ಆದರೂ ಯಾಕೆ ಇವರು ಕೊಲ್ಲಿದ್ರು ಗೊತ್ತಿಲ್ಲ. ಮತ್ತು ಇವ್ರಿಗೆ ಟ್ರೈನಿಂಗ್ ಕೊಡಬೇಕಾದ್ರೂ ಕೂಡ ಅವ್ರನ್ನ ಎಲ್ಲಿ ಶೂಟ್ ಮಾಡಬೇಕು ಅಂತ ಕೂಡ ಹೇಳ್ಕೊಟ್ಟಿರ್ತಾರೆ. ಅವರು ಮಂಡಿನ ಕೆಳಗಡೆ ಶೂಟ್ ಮಾಡಬೇಕಾಯ್ತು. ಮತ್ತು ನಮ್ಮ ಪ್ರಶ್ನೆ ಏನು ಅಂತಂದರೆ, ಅವ್ರು ಹೇಳ್ತಾರೆ ಮಿನಿಸ್ಟ್ರು, ಇವ್ರ ಹತ್ರ 36 ತೋಟಗಳಿದ್ದೋ, ಅವ್ರ ಹತ್ರ ಗನ್ನಿತ್ತು ಅಂತ. ಯಾರು ಬೇಟೆಗಾರ ಹೋಯ್ತಾನ ಅವ 150 ಅಡಿ 200 ಅಡಿ 300 ಅಡಿಯಲ್ಲಿ ಇರ್ತಕ್ಕಂಥ ಪ್ರಾಣಿನ ಕೊಲ್ಲ ಅಂತ ಸಾಮರ್ಥ್ಯ ಇರ್ತಕ್ಕಂಥ ವ್ಯಕ್ತಿ ಬೇಟೆಗೆ ಹೋಗೋನು ಅಲ್ವಾ. ಇವ್ರ ಹತ್ರ ವೆಪನ್ಸ್ ಇತ್ತು ಅಂದಮೇಲೆ ಅವರು ಕೂಡ ಲೋಡ್ ಮಾಡ್ಕೊಂಡಿರ್ತಾರೆ. ಯಾರು ಬೇಟೆಗಾರರು ಅವ್ರು ಲೋಡ್ ಮಾಡಿದರೆ ಇವ್ರು ಹೊಡಿತಿರ್ಲಿಲ್ವಾ? ಅಲ್ಗ ಇದು ಪಕ್ಕ ಸುಳ್ಳು ಅನ್ನೋದು ಜಗಜಾಹೀರಾಗಿದೆ. ಹಾಗಾಗಿ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು, ಸಂಬಂಧಪಟ್ಟವ್ರಿಗೆ ಶಿಕ್ಷೆ ಆಗಬೇಕು. 2 ನಾಡ ಬಂದೂಕು ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ, ಪತ್ತೆ ಹಚ್ಚಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಇವ್ರದೇನಾ ಸಾರ್? ಇದೆಲ್ಲ ಪಕ್ಕ ಸುಳ್ಳು. ಇಲ್ಲಿ ಯಾವುದೇ ಇಲಾಖೆ ಆಗ್ಬೋದು, ಯಾವುದೇ ಇಲಾಖೆ ಒಬ್ಬ ವ್ಯಕ್ತಿ ಮೇಲೆ ಕಣ್ಣಿಟ್ಟವ್ರ ಅಂದ್ರೆ ಆತ ಬಾಡಿ ಸಿಕ್ಕರು ಸಾಕು, ಆತ ವ್ಯಕ್ತಿ ಸಿಕ್ಕಿದ್ರು ಸಾಕು. ಉಳಿದಂಥ ವೆಪನ್ಸ್ನ ಸಂಬಂಧಪಟ್ಟಂಥ ಇಲಾಖೆನೇ ಸೃಷ್ಟಿ ಮಾಡ್ತದೆ. ಈಗ ಅವ್ರ ಮಾಂಸನ ತಗೊಬಂದು ತೋರಿಸ್ತಾವ್ರಲ್ಲ ಪಾಪ ಯಾವ ಜಿಂಕೆನ ಕೊಂದು ತಗೊಬಂದಿದಾರೋ ಗೊತ್ತಿಲ್ಲ. ಇದು ಪಕ್ಕ ಮಾಡಿರ್ತಕ್ಕಂಥದ್ದೇ ಅರಣ್ಯ ಇಲಾಖೆಯವರು. ಇಲ್ಲಿ ರೈತರು ಯಾವುದೇ ಕಾರಣಕ್ಕೂ ಕೊಲ್ಲಕ್ಕೆ ಹೋಗಿಲ್ಲ. ಯಾಕಂತಂದ್ರೆ ಈಗ ರೈತ ಇರ್ತಕ್ಕಂಥದ್ದು ದೇಶಕ್ಕೆ ಆಹಾರ ಕೊಡಕ್ಕೆ ಹೊರತು. ಅವ್ರೇನು ನಮ್ಮ 3 ಜನರನ್ನ ಕೊಂದಿದ್ರು, ಅವ್ರನ್ನ ಸುಡೋದು ಕೂಡ ಪ್ಲಾನ್ ಮಾಡಿದ್ರಂತ ಅಲ್ಲಿ ಹೋಗಿರೋರು. ಸೌದೆನೇ ರೆಡಿ ಮಾಡ್ಕೊಂಡ್ರಂತ ಸುಡೋದಕ್ಕೆ. ಯಾವಾಗ ಒಬ್ಬ ಎಕ್ಸ್ಗೆ ಪಾದ ಅಂತ ಗೊತ್ತಾದಾಗ ಇನ್ನು ಅಲ್ಲಿ ಹೋದ್ರೆ ಅವನು ಸಮಸ್ಯೆ ಆಯ್ತದ ಅಂತ ಹೇಳಿ ಅರ್ಜೆಂಟಾಗಿ ಎತ್ಕೊ ಬಂದಿರೋದು. ಏನು ಈಗ ಅವ್ರನ್ನ ಕೊಲೆ ಮಾಡವ್ರ, ಆ ಕೊಲೆ ಮಾಡಿರೋರು ಇವ್ರು ಮಾಡಿರ್ತಕ್ಕಂಥ ತಪ್ಪು ಏನೋ ಕಂಡಿಡ್ದವ್ರೆ. ಇದು ಜಾಹೀರ್ ಆಯ್ತದ ಅಂತೇಳಿ ಅವ್ರನ್ನ ಹೊಡೆದಾಕಿರ್ಬೋದು. ಈ ಅರಣ್ಯ ಅಧಿಕಾರಿಗಳು ವೀರಪ್ಪನ್ ಬದುಕಿದಾಗ ಯಾಕೆ ಅಧಿಕಾರಿಕ ತೋರಿಸ್ಲಿಲ್ಲ ಅಂತ ಅದನ್ನೇ ಅಂತ
ಹೇಳೋದು ಸರ್. ಅವರು ಯಾರ ಜೊತೆಲಿ ಫೈಟ್ ಮಾಡಬೇಕು ಅವ್ರ ಜೊತೆಲಿ ಫೈಟ್ ಮಾಡಬೇಕು. ಅನ್ನದಾತರ ಜೊತೆಲಿ ಈ ರೀತಿ ಫೈಟ್ ಮಾಡೋದು ತುಂಬ ಅನ್ಯಾಯ. ತೋರೋರ್ ಜೊತೆಲಿ ತೋರ್ಬೇಕು ಇವ್ರ ತಾಕತ್ಗಳನ್ನ. ಮ್ಯಾಜಿಸ್ಟ್ರೇಟ್ ತನಿಖೆ ನೀವು ಒಪ್ಪಲ್ಲ? ಇಲ್ಲ ಸರ್, ಖಂಡಿತ ಇಲ್ಲ. ನಮ್ಗೆ 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 ಹೈಕೋರ್ಟ್ ಜಡ್ಜು ಅಥವಾ CBI ಎರಡರ ಮೇಲೆ ನಂಬಿಕೆ ಇದೆ ಸರ್. ಅದು ಮಾಡಿದ್ರೆ ಮಾತ್ರ ನಾವು ಒಪ್ಕೋತೀವಿ, ಇಲ್ಲಾಂದ್ರೆ ನಾವು ಒಪ್ಪಲ್ಲ. ಈ ರೀತಿ ಘಟನೆಗಳು ಈ ಭಾಗದಲ್ಲಿ ಎಂದವರು ನಡೆದಿಲ್ಲ? ಇಲ್ಲ, ಖಂಡಿತ ನಡೆದಿಲ್ಲ. ನಮ್ಗೆ ಇನ್ನೊಂದೇನು ಅನುಮಾನ ಹುಟ್ಟುತ್ತಾ ಅಂತಂದ್ರೆ, ಏನು ಈಗ ಅವ್ರನ್ನ ಕೊಲೆ ಮಾಡವ್ರ, ಆ ಕೊಲೆ ಮಾಡಿರೋರು ಇವ್ರು ಮಾಡಿರ್ತಕ್ಕಂಥ ತಪ್ಪು ಏನೋ ಕಂಡಿಡ್ದವ್ರೆ. ಇದು ಜಗಿತ್ ಜಾಹೀರ್ ಆಯ್ತದ ಅಂತೇಳಿ ಅವ್ರನ್ನ ಹೊಡೆದಾಕಿರ್ಬೋದು, ಸತ್ಯ ಆಚೆಗೆ ಬರ್ತದ ಅಂತ ಹೊಡೆದಾಕಿರ್ಬೋದು. ಅದು ಕೂಡ ತನಿಖೆ ಆಗ್ಬೇಕಲ್ವಾ? ಹೌದು. ಬಹುಶಃ ಇನ್ನೊಬ್ಬ ಬದುಕುಳಿದೇ ಇದ್ರ ಅಂದ್ರೆ ಅವನು ಮರ್ಡರ್ ಮಾಡಿದ್ರೆ ಬಾಡಿ ಸಿಗ್ತಿರ್ಲಿಲ್ವ? ಇಲ್ಲ, ಕೆಲವು ಮಾಹಿತಿಗಳ ಪ್ರಕಾರ ಅವ್ರೇನು ನಮ್ಮ 3 ಜನರನ್ನ ಕೊಂದಿದ್ರು, ಅವ್ರನ್ನ ಸುಡೋದು ಕೂಡ ಪ್ಲಾನ್ ಮಾಡಿದ್ರಂತ ಅಲ್ಲಿ ಹೋಗಿರೋರು. ಸೌದೆನೇ ರೆಡಿ ಮಾಡ್ಕೊಂಡ್ರಂತ ಸುಡೋದಕ್ಕ. ಯಾವಾಗ ಒಬ್ಬ ಎಕ್ಸ್ಗೆ ಪಾದ ಅಂತ ಗೊತ್ತಾದಾಗ, ಇನ್ನು ಅಲ್ಲಿ ಹೋದ್ರೆ ಅವನು ಸಮಸ್ಯೆ ಆಯ್ತದ ಅಂತ ಹೇಳಿ ಅರ್ಜೆಂಟಾಗಿ ಎತ್ಕೊ ಬಂದಿರೋದು. ಬಾಡಿ ಶಿಫ್ಟ್ ಮಾಡಿದ್ದು ಯಾರು ಸರ್? ಅರಣ್ಯ ಇಲಾಖೆಯವರೇ. ಅವ್ರದ್ದು ಒಂದು ಬೊಲೆರೋ ಪಿಕಪ್ ಇದೆ, ಅದ್ರಲ್ಲಿ ಹಿಂಭಾಗ ಹಾಕ ಬಂದಿರೋದು. ಅಲ್ಲ, ಬೇರೆ ರೋಡ್ ಇರ್ತದೆ ಅವ್ರಿಗೆ, ಬೇರೆ ರೋಡಿಂದ ಬಂದಿರೋದು ಸರ್. ಊರೊಳಗಡೆ ಹೋಗಿದ್ರು ಕೂಡ ಯಾರಿಗೂ ಗೊತ್ತು? ಈಗ ಮಾಮೂಲಿ ಇನ್ಸಿಡೆಂಟ್ 5:10 ಎಕ್ಸಾಕ್ಟ್ ಆಗಿ ಹೇಳ್ತಾರೆ ಫಾರೆಸ್ಟ್ ಅವರು. 5:10 ಮುಂಜಾನೆ ಅಂತ ಹೇಳ್ತಾ ಇದ್ದಾರೆ. ಅದು ಒಡೆಯ ಟೈಮ್ ಅದು ಹೇಗೆ? ಅದು ಸಾರ್ ಹೊಡೆದಿರ ಅಂತವನು ತಪ್ಪಿಸ್ಕೊಳಕ 100 ಸುಳ್ಳು ಹೇಳ್ತಾವ್ರೆ. ಆ ಸುಳ್ಳು ಅವ್ರನ್ನೇ ಸಿಕ್ಕಾಕ್ಸಕ್ಕೆ ಏನು ಮಾಡಬೇಕು ಅದು ಮಾಡ್ತಾ ಹೋದ ಸರ್. ಅವ್ರು ಹೇಳ್ತಿರ್ತಕ್ಕಂಥದ್ದೆಲ್ಲ ಸುಳ್ಳು. ಎಷ್ಟೊತ್ತು ಮರ್ಡರ್ ಆಗಿದೆಯೋ ಗೊತ್ತಿಲ್ಲ. ಒಂದು ತಪ್ಪನ್ನ ಮರೆಮಾಚಕ್ಕೋಸ್ಕರ ಇನ್ನೊಂದು ತಪ್ಪನ್ನ ಸುಳ್ಳು ಹೇಳ್ತಾವ್ರೆ. ಇಲ್ಲಿ ಫಾರೆಸ್ಟ್ ಅಧಿಕಾರಿಗಳ ಏನೋ ಒಂದು ಕೆಲಸ ನಡೆದಿದೆ ಇಲ್ಲಿ. ಹೌದು ಸರ್, ಯಾಕಂದ್ರೆ ಸರ್, ಯಾರೇ ಆದ್ರೂ ಇವರು ಹಿರಿಯ ಅಧಿಕಾರಿಗಳು ಮಾಹಿತಿ ಇಲ್ಲದೆ ಅಥವಾ ಅವ್ರ ಡೈರೆಕ್ಷನ್ ಇಲ್ಲದೆ ಮಾಡಿರಲ್ಲ. ಇವರು ಅಲ್ಲಿ ಗಲಾಟೆ ಮಾಡ್ಕೊಂಡು ಅವ್ರನ್ನ ಕೊಂದವ್ರ, ಅವರ ಏನೋ ಕೇಡಿ ಕೆಲಸಗಳನ್ನ ಮಾಡಿರ್ತಾರ, ಅದು ಹೊರಗಡೆ ಬರ್ತದ ಅಂತೇಳಿ ಅವ್ರನ್ನ ಮರ್ಡರ್ ಮಾಡಿರ್ತಾರ ಸರ್. ಎನ್ಕೌಂಟರ್ ಮಾಡ್ಲಿಕ್ಕೆ ಯಾವ ಅಧಿಕಾರಿಯು ನನಗಿರೋ ಮಾಹಿತಿ ಪ್ರಕಾರ ಆರ್ಡರ್ ಕೊಡಲ್ಲ? ಇಲ್ಲ ಸರ್, ವೀರಪ್ಪನ್ ಎರಡನೇ ಫೇಸ್ ಅಲ್ಲ. ಇಲ್ಲ, ಆ ರೀತಿ ಘಟನೆಗಳೇ ನಡೆದಿಲ್ವಲ್ಲ. ಈಗ ಇವ್ರು 7 ಜನ ಇದ್ರು, 7 ಜನ 3 ಜನರನ್ನ ಹಿಡಿಯಕಾಯ್ತಿರ್ಲಿಲ್ವಾ? ಈಗ ಯೋಧರೇ ಆದ್ರೂ ಕೂಡ ಕೊಲ್ಲದ ಕಾಡೆ ಆರ್ಡರ್ ಕೊಡಲ್ಲ. ಅವರು 108 ಎರಡು ತಂಡ ಇತ್ತು ಅಂತ ಹೇಳ್ತಾರೆ. ಎಷ್ಟು ಜನ ಇದ್ರು ಅವರು ಫಾರೆಸ್ಟ್ ಸರ್? ಇದನ್ನ ನೋಡಿರೋರೇ ಇಲ್ಲ, ಅವ್ರವರೇ ಹೇಳ್ಕೊತಾ ಇರೋದು. ಅವ್ರು ಎಷ್ಟು ಜನ ಇದ್ರು ಅಂತ ಗೊತ್ತಿಲ್ಲ. ಅವ್ರ ಹತ್ರ ಎಷ್ಟು ಜನ ಇದ್ರು, 7 ಜನ ಇದ್ರು, 10 ಜನ ಇದ್ರು ಗೊತ್ತಿಲ್ಲ ನಮ್ಗೆ. ಆದ್ರೆ ಹೋಗಿ ಇವರು ಕೊಲೆ ಮಾಡಿರೋದಂತೂ ಸತ್ಯ. ಫಾರೆಸ್ಟ್ನವರು ಅತಿ ಆಗೋಯ್ತು ಸರ್ ಅವ್ರದ್ದು. ಅವನ್ನ ದನ ಮೇಯ್ಸನ್ನು ಹಿಡ್ಕೊಂಡು ಹೋಗೋದು, ಅವ್ನ ಕಟ್ಟಾಕಿ ಹೊಡೆಯೋದು, ನೀನು ಒಪ್ಕೊಳ್ಳಿದ್ರೆ ಶೂಟ್ ಮಾಡ್ತೀನಿ ಅನ್ನೋದು, ಇಂಥ ಘಟನೆಗಳು ಬೇಕಾದಷ್ಟು ನಡೆದಿದೆ. ಎಷ್ಟೋನ ಮುಚ್ಚಾಕ್ಬಿಟ್ಟವ್ರೆ, ಒಳಗಡೆ ಕಾಡು ಒಳಗಡೆನ ಸಾಯಿಸಿ ಊತಾಕ್ಬಿಟ್ಟು ಮುಚ್ಚಾಕ್ಬಿಟ್ಟವ್ರು, ಈಚೆಗೆ ಬರ್ದಾನೆ. ಮರಮಾಯಿಸ್ಬೇಕು, ಬಾಡಿನೇ ಸಿಕ್ಕಬಾರ್ದು ಅನ್ನಕ್ ಮಾಡವ್ರೆ. ಅವರು ಒಬ್ಬರು ತಪ್ಪಿಸ್ಕೊಂಡ್ರು, ಮಾಹಿತಿ ಗೊತ್ತಾಗೋಗುತ್ತೆ. ಬಾಡಿನ ಯಾರಿಗೂ ಇನ್ಫಾರ್ಮೇಶನ್, ಅವ್ರ ಫ್ಯಾಮಿಲಿ ಕೂಡ ಇನ್ಫಾರ್ಮೇಶನ್ ಕೊಡದೆ ಇವ್ರು ಬಾಡಿ ಮೈಸೂರಿಗೆ ತಗೊಂಡು, ಕೊಳ್ಳೇಗಾಲ ಮೈಸೂರಿಗೆ ತಗೊಂಡು ಹೋಗಿರೋ ಉದ್ದೇಶ ಏನು? ಭಾರತ ದೇಶ ಇತಿಹಾಸದಲ್ಲಿ ಸ್ವತಂತ್ರ ದಿನ, ಅವತ್ತು ಸ್ವತಂತ್ರ ದಿನ ಹತ್ರ ಅವರು ದನ ಮೇಯ್ಸಕ್ಕೆ ಅವ್ರು ಹೋಗಿರೋರ ಕಾಡಿಗೆ ಇವ್ರು ಏನೋ ಉದ್ದೇಶಪೂರ್ವಕ ಇಟ್ಕೊಂಡು ಹಿಂಭಾಗ ಹೋಗಿ ಅವ್ರನ್ನ ಕೊಲೆ ಮಾಡಿ ಮರಮಾಯಿಸ್ಬೇಕು, ಬಾಡಿನೇ ಸಿಕ್ಕಬಾರ್ದು ಅನ್ನಕ್ಕೆ ಮಾಡವ್ರೆ. ಅವರು ಒಬ್ಬರು ತಪ್ಪಿಸ್ಕೊಂಡ್ಮೇಲೆ ಮಾಹಿತಿ ಗೊತ್ತಾಗೋಗುತ್ತೆ ಅಂತ ಬಾಡಿನ ಯಾರಿಗೂ ಇನ್ಫಾರ್ಮೇಶನ್, ಅವ್ರ ಫ್ಯಾಮಿಲಿ ಕೂಡ ಇನ್ಫಾರ್ಮೇಶನ್ ಕೊಡದೆ ಇವ್ರು ಬಾಡಿ ಮೈಸೂರಿಗೆ ತಗೊಂಡು, ಕೊಳ್ಳೇಗಾಲ ಮೈಸೂರಿಗೆ ತಗೊಂಡು ಹೋಗಿರೋ ಉದ್ದೇಶ ಏನು? ಹನೂರು ತಾಲೂಕು, ಇಲ್ಲೇ ಪೋಸ್ಟ್ ಮಾರ್ಟಮ್ ಆಗುತ್ತೆ, ಇಲ್ಲೇ ಮಾಡ್ಬೋದು. ಬಟ್ ಅಲ್ಲಿ ಫೈರ್ ಆದ ಜಾಗದಲ್ಲಿ ಅವ್ರು ಕಾಯ್ಕೊಂಡು ಅಲ್ಲಿಂದ ಇನ್ಫಾರ್ಮೇಷನ್ ಆಗಿ ಮಾಂಸ ಆಗಲಿ ಗಣ್ಣಾಗಲಿ ಆ ಕ್ಷಣದಲ್ಲಿ 5 ಗಂಟೆ ಬೆಳಗ್ಗೆ ಆಯ್ತಲ್ಲ ಸರ್, ಆ ಕ್ಷಣದಲ್ಲಿ ಅವ್ರನ್ನ ವಿಡಿಯೋ ಕೊಡಬೇಕಾಯ್ತು ಚಾನೆಲ್ಗೆ. 3 ದಿನ ಕಳೆದು ಮಾಂಸ ಸಿಕ್ಕದೆ ಗಂಡು ಸಿಕ್ಕದೆ ಅಂತ ಹೇಳಿದ್ರೆ ಶುದ್ಧ ಸುಳ್ಳು. ಸೆಲ್ಫ್ ಡಿಫೆನ್ಸ್, ಆತ್ಮರಕ್ಷಣೆಗೆ ನಾನು ಹೊಡೆದೆ ಅಂತ ಹೇಳ್ತಾ ಇದ್ದಾರೆ ಫಾರೆಸ್ಟ್ ಅವರು. ಒಂದು ವೇಳೆ ಅವ್ರು ಕಾನೂನಾತ್ಮಕವಾಗಿ ಹೊಡೆದಿದ್ರೆ ಅವ್ರು ಶೂಟ್ ಮಾಡಿ ಪೊಲೀಸ್ ಸರೆಂಡರ್ ಮಾಡ್ಬೇಕು. ಯಾಕೆ ಅಬ್ಸ್ಕ್ಯಾಂಡ್ ಆದ್ರು ಅವರೆಲ್ಲ? ಯಾರು? ಒಬ್ರು ಫಾರೆಸ್ಟ್ನವ್ರು ಅಬ್ಸ್ಕ್ಯಾಂಡ್ ಆಗ ಕಾರಣ ಏನಪ್ಪ ಅಂದ್ರೆ ತಪ್ಪಿಗೆ ಸಿಕ್ಕಾಕೊಂಡ್ರಲ್ಲ, ಒಬ್ರು ನೋಡ್ಬಿಟ್ಟು ಅವ್ರು ಎಸ್ಕೇಪ್ ಆಗ್ಬಿಟ್ಟವ್ರೆ. ಅವರು ಇದು ಸತ್ಯ ಈಚೆಗೆ ಬರ್ತದೆ ಹಾಗಂತ ಎಸ್ಕೇಪ್ ಆಗ್ಬಿಟ್ಟವ್ರೆ. ಇವತ್ತು ಏನಂದ್ರೆ ಅವ್ರು ಮಾಡಿರೋ ತಪ್ಪಿಂದ ಅವ್ರು ಎಸ್ಕೇಪ್ ಆಗ್ಬಿಟ್ಟವ್ರೆ. ನಾವು ಬೇಟೆಗೆ ಹೋಗಿದ್ರು, ನಾವು ಶೂಟ್ ಮಾಡೋದನ್ನಕ್ಕೆ ಬೇಟೆಗೆ ಹೋಗಿದ್ರೆ ಕಾನೂನು ಅದೇ, ನ್ಯಾಯಾಂಗ ಮುಂದೆ ನಿಲ್ಲಿಸಿ ನೀನು ಆರ್ಡರ್ ಯಾರು ಕೊಟ್ಟಿದ್ರು ಫೈರ್ ಮಾಡೋವಂಥದ್ದು? ಸ್ವತಂತ್ರ ದಿನ ಸರ್. ಅವತ್ತು ಬೆಳಗ್ಗೆ ಯಾವನ್ನ ಎನ್ಕೌಂಟರ್ ಮಾಡಿದ್ರು ಬೆಳಗಿನ ಜಾವದಲ್ಲಿ 3 ಗಂಟೆಯಿಂದ 5 ಗಂಟೆವರೆಗೂ ಮಾಡ್ತಾರಲ್ಲ, ಬಾಕಿ ಟೈಮಲ್ಲಿ ಎನ್ಕೌಂಟರ್ ಮಾಡೋಕ್ಕಾಗಲ್ವಾ? ಫಾರೆಸ್ಟ್ನವರು ಅತಿ ಆಗೋಯ್ತು ಸರ್ ಅವ್ರದ್ದು.
ಅಮಾಯಕನ್ನ ಹಿಡ್ಕೊಂಡು ಹೋಗೋದು, ಕಾಡ್ಗೆ ಹೋಗೋವನ್ನ ದನ ಮೇಯ್ಸೋನು ಹಿಡ್ಕೊಂಡು ಹೋಗೋದು, ಅವ್ನು ಕಟ್ಟಾಕಿ ಹೊಡೆಯೋದು, ನೀನು ಒಪ್ಕೊಳ್ಳಿದ್ರೆ ಶೂಟ್ ಮಾಡ್ತೀನಿ ಅನ್ನೋದು, ಇಂಥ ಘಟನೆಗಳು ಬೇಕಾದಷ್ಟು ನಡೆದಿದೆ. ಫಾರೆಸ್ಟ್ನವ್ರದ್ದು ಅತಿ ಆಗೋಯ್ತು. ಒಳಗಡೆ ಹೊಡೆಯೋದು, ಬಡಿಯೋದು, ಕಟ್ಟಾಕೋದು, ಎಷ್ಟೋನ ಮುಚ್ಚಾಕ್ಬಿಟ್ಟವ್ರೆ. ಒಳಗಡೆ ಕಾಡು ಒಳಗಡೆನ ಸಾಯಿಸಿ ಊತ ಹಾಕ್ಬಿಟ್ಟು ಮುಚ್ಚಾಕ್ಬಿಟ್ಟವ್ರು ಈಚೆಗೆ ಬರ್ದೇನೆ. ಈಗ ತೋಮೇರ್ಪಾಳ್ಯದಲ್ಲಿ ಎಲ್ಲ ಅನ್ನದಾತರು ರೈತರು ಇರುವಂಥದ್ದು. ಎಷ್ಟು ಜನಕ್ಕೆ ನಾಡ ಬಂದಕ್ಕೂ ಪರ್ಮಿಷನ್ ಕೊಟ್ಟವ್ರೆ ಅರಣ್ಯಾಧಿಕಾರಿಗಳು? ಯಾರಿಗೂ ಕೊಟ್ಟಿಲ್ಲ ಸರ್ ಇದುವರೆಗೆ. ನಾಡ ಬಂದಕ್ಕೆ ಪರ್ಮಿಷನ್ ಯಾಕೆ ಸರ್ ಕೊಡ್ತಾರೆ? ಬಂದಕ್ಕೆ ಸಿಕ್ಕಿವೆ ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲ ಸುಳ್ಳು ಸಹ. ಈಗ ಒಂದು ನಿಮಿಷ, ಅವರು ಸ್ವತಂತ್ರ ದಿನ ರಾತ್ರಿ ಬೇಟೆಗೆ ಹೋದ್ರೆ ಹಿಡಿದ್ರು ಅಂತ ಹೇಳ್ತಾರೆ ಸಹ. ಅವ್ರು ನಾಡ ಬಂದಕ್ಕೆ ಸಿಕ್ಕಿದೆ, ಮಾಂಸ ಸಿಕ್ಕಿದೆ ಅಂತ ಹೇಳ್ತಿದ್ದು ನಿನ್ನೆಯಿಂದ ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು. ಅವರಿಗೆ ಎವಿಡೆನ್ಸ್ ಬೇಕಾಗಿರೋ ಎವಿಡೆನ್ಸ್ನ ಮಾಂಸ ಹಣ್ಣು, ನಾಡ ಬಂಧುಗಳನ್ನು ಅವರೇ ಸೃಷ್ಟಿ ಮಾಡಿ ತಗೊಬಂದು ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ಸರ್. ನಾವು ಪ್ರತಿಭಟನೆ ಮಾಡಿದ ನಮಗೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ಕಾರಣದಿಂದ ಇದನ್ನ ಮಾಡಿದ್ರು ಕರೆಸಿ ನಮಗೆ ಹೇಳಿಸಿ ಅಂತ ಕೇಳ್ತಾ ಇದ್ದೀವಿ. ಅವ್ರು ತಪ್ಪು ಮಾಡಿಲ್ಲ, ನ್ಯಾಯ ಪ್ರಕಾರ ಮಾಡಿದರೆ ಆ ಸಂಬಂಧಪಟ್ಟ ಸೀನಿಯರ್ ಆಫೀಸು DCF ಅಥವಾ DF ಅವನು ಬಂದು ನೋಡಪ್ಪ ನಮ್ಮ ಸಿಬ್ಬಂದಿ ಅವರು ಈ ಕಾರಣದಿಂದ ಇದನ್ನ ಈ ಥರ ಮಾಡಿದ್ರು, ಈ ಘಟನೆ ಈ ಥರ ನಡೆದಂತ ಹೇಳ್ಬೋದಾಯ್ತಲ್ಲ ಸರ್. ಈಗ ನ್ಯಾಯ ಕೇಳ್ತಾ ಇದೀವಲ್ಲ ನಾವೇನು ಬಂದು ಹಿಡ್ಕೊಂಡು ನ್ಯಾಯ ಕೇಳ್ತದ್ವ? ಪ್ರತಿಭಟನೆ ಮಾಡಿದ್ವು, ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿ ಕರೆಸಿ ಸರ್ ನಮ್ಗೆ ಉತ್ತರ ಕೊಡಲಿ, ಕರೆಸಿ ಸರ್ ಉತ್ತರ ಕೊಡಲಿ ಅಂತಾನೆ ಕೇಳ್ತಾ ಇದ್ದೀವಿ. ಅವ್ರು ಯಾಕೆ ಉತ್ತರ ಕೊಡೋಕೆ ಆಗ್ತಾಯಿಲ್ಲ? ಉತ್ತರ ಕೊಡೋಕೆ ಆಗ್ತಿಲ್ಲ ಅಂದಮೇಲೆ ಅವ್ರು ಏನು ಮಾಡಿದ್ದಾರೆ, ಈ ಘಟನೆಯನ್ನು ತಿರುಚಬೇಕು, ಅವ್ರ ಕಡೆ ಸಂಬಂಧಪಟ್ಟಂಗೆ ನ್ಯಾಯ ದೊರಕಿಸ್ಕೋಬೇಕು ಅನ್ನೋಕ್ಕೆ ಮುಚ್ಚಾಕ್ಲಿಕ್ಕೆ ಅವರು ನಿನ್ನೆಯಿಂದ ನನಗೆ ಮಾಂಸ ಸಿಕ್ತು, ಬ್ಯಾಗ್ ಸಿಕ್ತು, ಚಪ್ಪಲಿ ಸಿಕ್ತು ಅಂತ ಹೇಳ್ತಾ ಇರೋದು. ಆ ಥರ ಎವಿಡೆನ್ಸ್ ಕೊಡ್ಬೇಕಾದ್ರೆ ಅವರು ಶೂಟ್ ಮಾಡೋ ದಿವಸನೇ ನಮ್ಮ ಕಡೆ ಅವರು ಏನು ಅಪರಾಧಿಗಳಿದೆಯೋ ಅದನ್ನೆಲ್ಲ ವಿಡಿಯೋ ಮಾಡ್ಕೊಬಂದು ದೊಡ್ಡದಾಗಿ ಪ್ರಚಾರ ಮಾಡ್ತಾಯಿದ್ರು ಟಿವಿಯಲ್ಲಿ. ಇದ್ದಿದ್ರೆ ನಿಜವಾಗ್ಲೂ ಇಲ್ಲದೇ ಇದ್ದಿದ್ದ ಕಾರಣಕ್ಕೆ ನಿನ್ನೆಂದ್ರೆ ಸೃಷ್ಟಿ ಮಾಡ್ಕೊ DK ಶಿವಕುಮಾರ್ ಹೇಳ್ತಾ ಇದ್ದಾರೆ ನನಗೆ ಮುಂಜಾನೆ 5 ಗಂಟೆಗೆ ಬಂತು ಮಾಹಿತಿ ಅಂತ ಇದ್ದಾರೆ. ಇಲ್ಲಿ ಶೂಟ್ಔಟ್ ಮಾಡಿದ್ದು 5 ಗಂಟೆಗೆ ಅಂತ ಫಾರೆಸ್ಟ್ ಲೇಖರು ಕೊಡ್ತಾ ಇದ್ದಾರೆ. ಇವರಿಬ್ಬರಿಗೂ ಸಂಬಂಧ ಇದೆ. DK ಶಿವಕುಮಾರ್ ಸರ್ಕಾರ ನಡೆಸ್ತಾ ಇರೋ ಹೋಗಿ ಅವ್ರಿಗೆ ಧಿಕಾರ ಹಾಕ್ತೀನಿ ನಾನು. ಯಾಕಂದರೆ ಅವ್ರ ಮಾಹಿತಿ ಮೇಲೆ ಈ ಕೇಸನ್ನ ತಿರುಗಿಸ್ತಾ ಇದ್ದಾರೆ. ಅನ್ಯಾಯ, ಈ ಅಮಾಯಕ ಜನಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಸರ್. ನನ್ನ ಪ್ರಕಾರ ಮುಂಜಾನೆ ಅಂದರೆ 6 ಗಂಟೆ ಒಳಗಡೆ, 5:43 ಮುಂಜಾನೆ ನನ್ನ ಪ್ರಕಾರ. 6ರಿಂದ ಈ ಕಡೆ ಬರೋ ಬೆಳಿಗ್ಗೆ ಅಂತ. ಬಟ್ ಮುಖ್ಯಮಂತ್ರಿಗಳು ಹೇಳ್ತಾರೆ ಮುಂಜಾನೆ ಬಂತು ಅಂತ, ಇವ್ರು ಹೇಳಿದ್ರು 5:10ಕ್ಕೆ ಅಂತ. ಸರ್ ಈಗ ಮುಖ್ಯಮಂತ್ರಿಗಳು ಟಿವಿಯಲ್ಲಿ ಭೇಟಿ ಕೊಟ್ಟಿದ್ದಾರೆ. ನನಗೆ ಬೆಳಗ್ಗೆ 5 ಗಂಟೆಗೆ ಮಾಹಿತಿ ಬಂತಿದ್ರ ಬಗ್ಗೆ ನಾನು ಇದನ್ನ ಮ್ಯಾಜಿಸ್ಟ್ರೇಟ್ ತನಿಖೆ ಒಪ್ಪಿಸ್ಬಿಟ್ಟಿದ್ದೀನಿ ಅಂತಾರೆ. ಮ್ಯಾಜಿಸ್ಟ್ರೇಟ್ ತನಿಖೆ ಅವರು ನಿನ್ನೆ ಹೋಗ್ಬಿಟ್ಟು, ಈಗ ಅದು ಘಟನೆ ನಡೆದು 3 ದಿವಸ ಆಗಿದೆ. ನೆನ್ನೆ ಟಿವಿಯಲ್ಲಿ ತೋರಿಸ್ತಾ ಇದ್ರು, ನಾವು ಅಲ್ಲಿ ಬ್ಯಾಗ್ ತೆಗೆದು, ಗಂಡು ತೆಗೆದು, ಚಪ್ಪಲಿ ತೆಗೆದು ಅಂದ್ಬಿಟ್ಟು. 3 ದಿವಸದಿಂದ ಯಾಕೆ ಜನಗಳು ತೋರಿಸಿಲ್ಲ ಇವರು? ಜನಗಳು ಯಾರು ಕಿವಿಯಲ್ಲಿ ಹೂ ಮುಳುಗ್ತಾ ಇಲ್ಲ ಸಹ. ಅಮಾಯಕರನ್ನ ಕೊಲೆ ಮಾಡಿದ್ದಾರೆ, ಅವ್ರು ಒಪ್ಕೋಬೇಕು ಫಾರೆಸ್ಟ್ ಅವರು. ಏನು ಇವರು ಬೇಡಿಕೆ ಇಟ್ಟಿದ್ದಾರೆ, ಈ ಜನಗಳು ಕೊಲೆಯಾದವರ ಕುಟುಂಬಕ್ಕೆ ನೌಕರಿ ಕೊಡಬೇಕು, 2 ಕೋಟಿ ಹಣ ಕೊಡಬೇಕು, ನೌಕರಿ ಕೊಡಬೇಕು ಅವರಿಗೆ, ಅವ್ರ ಮಕ್ಕಳನ್ನ ಓದಿಸ್ಬೇಕು. ಮುಖ್ಯವಾಗಿ ನಮಗೆ ರೈತರಿಗೆ ನ್ಯಾಯ ಸಿಗಬೇಕಾದ್ರೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಅರೆಸ್ಟ್ ಮಾಡಬೇಕಾಗಿತ್ತು ಇಷ್ಟು ತನಕ. ಅಲ್ಲಿ ತಾಲ್ಬೆಟ್ಟದಲ್ಲಿ ಹುಳಿ ಮರಿನೂ ರೈತರು ಏನೋ ವಿಷ ಇಟ್ಟು ಕೊಂದ್ಬಿಟ್ರಂತ ಅರಣ್ಯ ಮಂತ್ರಿ ಎಷ್ಟು ಜಲ್ದಿ ಬಂದರು. ಹುಳಿಗೆ ಪೋಸ್ಟ್ ಮಾಡೋ ಆಗಿರಲಿಲ್ಲ, ಅರಣ್ಯ ಮಂತ್ರಿ ಬಂದರು. ಇಲ್ಲಿ 3 ಜೀವ ಅಮಾಯಕರನ್ನ ಸುಟ್ಟಿದ್ದಾರೆ. ರಾಮಲಿಂಗ ರೆಡ್ಡಿ ಯಾಕೆ ಸರ್ ಬರಬಾರ್ದು? ಬೆಂಗಳೂರೇನು ದೂರ ಇದೆಯಾ? ಅವರು ನಿಜವಾಗಿ ಅರಣ್ಯ ಮಂತ್ರಿ ಆಗಿದ್ರೆ ನಿನ್ನೆ ಬಂದು ಸಾಂತ್ವನ ಹೇಳಿದಿರಬೇಕಾಯ್ತು. ಅವರೆಲ್ಲ ಕೇಸ್ನ ತಿರುಗಿಸಲಿಕ್ಕೆ ಅಲ್ಲಿ ಕೂತ್ಕೊಂಡು ನಾಟಕ ಮಾಡ್ತಾ ಇದ್ದಾರೆ ಸರ್. ಇದು ನಮಗೆಲ್ಲ ಇಡೀ ಭಾರತ ದೇಶಕ್ಕೆ ದ್ರೋಹ ಮಾಡ್ತಾ ಇದ್ದಾರೆ, ಅನ್ನದಾತರಿಗೆ ದ್ರೋಹ ಮಾಡ್ತಾ ಇದ್ದಾರೆ. ಇದನ್ನ ನಾವು ಒಪ್ಪಲ್ಲ. ಯಾವುದೇ ಕಾರಣಕ್ಕೂ ಇದನ್ನು CBI ಕೊಟ್ಟು ತನಿಖೆ ಮಾಡಿಸಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಸರ್. AC ಕೊಡೋ ರಿಪೋರ್ಟು ನಿಮ್ಮ ಪರ ಇರಲ್ಲ ಸರ್. ಇದೆಲ್ಲ ಲೋಕಲ್ ಅವರು ಈ ಮ್ಯಾಜಿಸ್ಟ್ರೇಟ್ ದಿಲೀಪ್ ಅಲ್ಲಿ ಇನ್ವೆಸ್ಟಿಗೇಷನ್ ಹಾಕಿ ರಿಸಲ್ಟ್ ಬರೋ ತನಕ ನೀವು ಅವ್ರನ್ನ ರೈತ ಅಂತ ಮೆನ್ಷನ್ ಮಾಡಬೇಕು. ಅದನ್ನ ಬಿಟ್ಟು ಶಂಕಿತ ಬೇಟೆಗಾರರು ಹಾಕಬೇಡಿ. ಇನ್ವೆಸ್ಟಿಗೇಷನ್ ಆಗಿ ಬರೋ ತನಕ ಅವ್ರನ್ನೆಲ್ಲ ಕೊಲೆಗಾರರು, ಅರಣ್ಯಾಧಿಕಾರಿಗಳು ಅಂತ ಹೇಳ್ಬಾರ್ದು. ಕೊಲೆಗಾರರು ಅವರೆಲ್ಲ. ಬೇಟೆಗಾರರು ಎಷ್ಟು ಜನ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿದ ತಕ್ಷಣ ಅವ್ರು ಮಾಡೋದು ಒಂದು ಸ್ಲೇಟ್ ಕೊಟ್ಬಿಟ್ಟು ಮುಗೀತು, ಫೋಟೋ ತೆಗಿತಾರೆ. ಇವ್ರನ್ನ ಶೂಟ್ ಮಾಡಿದ್ದಾರೆ. ಯಾಕೆ ಅವ್ರು ಶೂಟ್ ಮಾಡಿದ ದಿನಾನೇ ಯಾಕೆ ಒಂದು ಫೋಟೋನು ರಿಲೀಸ್ ಆಗಿಲ್ಲ? ಇವಾಗ ಎಲ್ಲ ಬಂದು ಜೋಡಣೆ ಮಾಡಿಬಿಟ್ಟು ಅವ್ರ ಹತ್ರ ನಾಡ ಬಂದೂಕಿತ್ತು, ಅವರು ದಾಳಿ ಮಾಡಿದ್ರು, ಅವ್ರ ಹತ್ರ ಆಹಾರ ಪದಾರ್ಥ ಇತ್ತು, ಬಾಟ್ಲಿತ್ತು, ಅದೆಲ್ಲ ಒಪ್ಪಲ್ಲ ನಾವು. ಇದೆಲ್ಲ ಕಟ್ಟುಕತೆ. ನಮಗೆ ಅರಣ್ಯ ಸಚಿವರು A1 ಕೊಲೆನೇ, ಮತ್ತು ಇದು ಅರಣ್ಯ ಸಚಿವರು ಕೊಲೆಗಾರರೇ. ಅವ್ರು ಕೊಡೋ ರಿಪೋರ್ಟನ್ನ ತಗೋಬಿಟ್ಟು ನಾವು ಬಂದು ಇಲ್ಲ ಅವರೆಲ್ಲ ಬೇಟೆಗಾರರು ಅನ್ನೋದಕ್ಕೆ ಅವ್ರು ಯಾರು? ನೀವು ಬಂದು ನೋಡಿದ್ರ? ಇಲ್ಲಿ ಸ್ಥಳನ ಬಂದು ವೀಕ್ಷಣೆ ಮಾಡಿದ್ರಾ? ನೀವು ನಮ್ಮನ್ನ ಬೇಟೆಗಾರರು ಅಂತ ವರದಿ ಮಾಡೋದಾದ್ರೆ ಅವ್ರನ್ನ ಕೊಲೆಗಾರರು ಅಂತ ವರದಿ ಮಾಡಿ, ಅವ್ರನ್ನ ಅರಣ್ಯಾಧಿಕಾರಿಗಳು ಅಂತ ವರದಿ ಮಾಡೋದಾದ್ರೆ ನಮ್ಮನ್ನ ರೈತರು ಅಂತ ವರದಿ ಮಾಡಿ. ಫಾರೆಸ್ಟ್ ಅಧಿಕಾರಿಗಳು ಮಾಧ್ಯಮ ಪ್ರಕಟಣೆ ಬಿಟ್ಟವ್ರೆ. ಅಲ್ಲಿ ಟೊಮೊಟೊ ಸಿಕ್ತು, ಈರುಳ್ಳಿ ಸಿಕ್ತು, ಚಮಚ ಸಿಕ್ತು, ಈ ಪಾತ್ರೆಗಳು ಸಿಕ್ಕಿದ್ವು, 2 ಬಂದೂಕ್ ಸಿಕ್ಕಿದ್ವು, ಒಂದು 20 kg ಜಿಂಕೆ ಮಾಂಸ ಸಿಕ್ತು. ಇವೆಲ್ಲ ಬರ್ದವ್ರಲ್ಲ ಹೇಗೆ? ಇದೆಲ್ಲ ಆಗಿ 3ನೇ ದಿನ ಇದನ್ನೆಲ್ಲ ತೋರಿಸೋದಕ್ಕೆ
ನಾವು ಒಪ್ಪಲ್ಲ. ಅದೆಲ್ಲ ಕಟ್ಟಾಕಿರೋದು ಅವರೇ ಎಲ್ಲನೂ ಜೋಡಣೆ ಮಾಡಿಬಿಟ್ಟು ಇವಾಗ ಬಂದು 3ನೇ ದಿನ ನಾವು ಬಾಡಿ ತಗೊಂಡಿದ್ದೀವಿ, ಇವರೇನು ಇನ್ನು ಮುಂದೆ ಹೋರಾಟ ಮಾಡಲ್ಲ ಅಂದ್ಕೊಬಿಟ್ಟು ಇವಾಗ ಬಂದು ಅದೆಲ್ಲ ಸುಳ್ಳು. ಅಲ್ಲಿ ಏನೂ ಸಿಕ್ಕಿಲ್ಲ, ಏನೂ ಇಲ್ಲ. ಅದು ಇಲ್ಲದೆ ಚೀಲದಲ್ಲಿ ಮಾಂಸ ಆಯಿತು ಅನ್ನೋದನ್ನು ನಂಬಕ್ಕೆ ಸಾಧ್ಯನೇ ಇಲ್ಲ. ಅವರು ಅಲ್ಲಿ ಬೇಟೆಗೇನೆ ಹೋಗಿಲ್ಲ. ಮತ್ತು ನೀವು ಮಾಧ್ಯಮದವರು ಏನು ವರದಿ ಮಾಡ್ತಿದ್ದೀರಾ ಅಂತಂದರೆ ಅವ್ರನ್ನ ಬೇಟೆಗಾರರು ಇಲ್ಲಾಂತಂದರೆ ಶಂಕಿತ ಬೇಟೆಗಾರರು ಅಂತ ವರದಿ ಮಾಡ್ತಾ ಇದ್ದೀರಾ. ನಾವು ಅವ್ರನ್ನ ಕೊಲೆಗಾರ ಅಂತ ಹೇಳ್ತಾ ಇದ್ದೀವಿ, ನೀವು ಕೊಲೆಗಾರ ಅಂತ ವರದಿ ಮಾಡ್ತೀರಾ ಮಾಡಬೇಕು. ಅಲ್ಲಿ ಇನ್ವೆಸ್ಟಿಗೇಷನ್ ಹಾಕಿ ರಿಸಲ್ಟ್ ಬರೋ ತನಕ ನೀವು ಅವ್ರನ್ನ ರೈತ ಅಂತ ಮೆನ್ಷನ್ ಮಾಡಬೇಕು. ಅದನ್ನು ಬಿಟ್ಟು ಶಂಕಿತ ಬೇಟೆಗಾರರು ಹಾಕಬೇಡಿ. ನಾವು ಅವ್ರನ್ನ ಕೊಲೆಗಾರ ಅಂತ ನಾವು ವರದಿ ಮಾಡ್ತಾ ಇದ್ದೀವಿ, ನೀವು ಅದನ್ನು ಹಾಕಕ್ಕೆ ತಯಾರಿದ್ದೀರಾ? ಹಾಕಿ. ನಾವು ಅವರು ಕೊಲೆಗಾರರು ಅಂತ ಹೇಳ್ತಾ ಇದ್ದೀವಿ. ಇನ್ವೆಸ್ಟಿಗೇಷನ್ ಆಗಿ ಬರೋ ತನಕ ಅವ್ರನ್ನೆಲ್ಲ ಕೊಲೆಗಾರರು, ಅರಣ್ಯಾಧಿಕಾರಿಗಳು ಅಂತ ಹೇಳ್ಬಾರ್ದು. ಕೊಲೆಗಾರರು ಅವರೆಲ್ಲ. ಮತ್ತೆ ನಮಗೆ ಅಲ್ಲಿ ಆಗಿರೋ ACF DCF ಇವ್ರ ಮೇಲೆಲ್ಲ FIR ಆಗಲೇಬೇಕು. ಸುಮ್ಮನೆ ಬರೀ ಅರಣ್ಯ ಅಧಿಕಾರಿಗಳು ಅಂತ ಹಾಕೋದು ಇಲ್ಲ. ನಾವು ಕೊಟ್ಟಿರೋದು ಕೊಲೆ ಪ್ರಕರಣ. ಅವರು BNS 103 ಹಾಕಿದ್ದಾರೆ, ನಮಗೆ BNS 101 ಹಾಕಬೇಕು. ಅವರೆಲ್ಲ ಕೊಲೆಗಾರರು. ಅವ್ರಿಗೆ ಡಿಫೆನ್ಸ್ಗೆ ಶೂಟ್ ಮಾಡಿಲ್ಲ, ನಾವೇನು ಅವ್ರ ಮೇಲೆ ದಾಳಿ ಮಾಡಿಲ್ಲ. ಇವರೇ ದಾಳಿ ಮಾಡಿ ಕೊಲೆ ಮಾಡಿ ಎಲ್ಲ ಸುಟ್ಟೋದಕ್ಕೆ ಪ್ಲ್ಯಾನ್ ಮಾಡಿಬಿಟ್ಟು ನಮ್ಮ ಮೇಲೆ ಬಂದು ಡಿಫೆನ್ಸ್ಗೆ ಮಾಡಿದ್ದೀವಿ ಅಂತ ಹೇಳಿದ್ರೆ ನಾವು ಒಪ್ಪಲ್ಲ. ಈಗ ಅವರಲ್ಲಿ ಈ 3 ಜನ ಮೃತರಾದ್ರಲ್ಲ, ಅವ್ರ ಬಳಿ ಈ ಆಹಾರ ಪದಾರ್ಥಗಳಿದ್ವು ಅಂತ ಹೇಳಿ, ಈ ಟೊಮೊಟೊ, ಈರುಳ್ಳಿ, ರೇಷನ್ ಎಲ್ಲ ಇಟ್ಕೊಂಡಿದ್ರು ಅಂತ. ಈ ಊರಿಂದ ಎಷ್ಟು ಕಿಲೋಮೀಟರ್ ಇದೆ ಸ್ಪಾಟ್ ಆಗಿರೋದು? ಸ್ಪಾಟು ಇಲ್ಲಿಂದ ಒಂದು 4-5 ಕಿಲೋಮೀಟರ್ ಇರ್ಬೋದು. ಇಲ್ಲೇ ಕಾಡು ಬಂದು ಇಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ 1 ಕಿಲೋಮೀಟರ್ ಹೋದರೆ ಸ್ಟಾರ್ಟ್ ಆಗುತ್ತೆ. ಅದ್ರ ಒಳಗಡೆ ಹೋದರೆ ನಮಗೆ ಅದನ್ನು ಅಳತೆ ಮಾಡೋದು ಕಷ್ಟ ಆಗುತ್ತೆ, ನಮಗೆ ಇದು ಮಾಡೋದು ಕಷ್ಟ ಆಗುತ್ತೆ. ಬಟ್ ಇದೊಂದು ಅಂತಂದರೆ ಇವಾಗೆಲ್ಲ ನಮ್ಮ ಬೇಟೆಗಾರರು ಎಷ್ಟೋ ಜನ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿದ ತಕ್ಷಣ ಅವ್ರು ಮಾಡೋದು ಒಂದು ಸ್ಲೇಟ್ ಕೊಟ್ಬಿಟ್ಟು ಮುಗೀತು, ಫೋಟೋ ತೆಗಿತಾರೆ. ಇವ್ರನ್ನ ಶೂಟ್ ಮಾಡಿದ್ದಾರೆ. ಯಾಕೆ ಅವ್ರು ಶೂಟ್ ಮಾಡಿದ ದಿನಾನೇ ಯಾಕೆ ಒಂದು ಫೋಟೋನು ರಿಲೀಸ್ ಆಗಿಲ್ಲ? ಇವಾಗೆಲ್ಲ ಬಂದು ಜೋಡಣೆ ಮಾಡಿಬಿಟ್ಟು ಅವ್ರ ಹತ್ರ ನಾಡ ಬಂದೂಕಿತ್ತು, ಅವರು ದಾಳಿ ಮಾಡಿದ್ರು, ಅವ್ರ ಹತ್ರ ಆಹಾರ ಪದಾರ್ಥ ಇತ್ತು, ಬಾಟ್ಲಿತ್ತು. ಅದೆಲ್ಲ ಒಪ್ಪಲ್ಲ ನಾವು. ಕಟ್ಟುಕತೆ, ಇದೆಲ್ಲ ಕಟ್ಟುಕತೆ. ಅವ್ರ ಕೊಲೆಗಾರರು ಏನಿದಾರೋ ಆ 7 ಜನ ನಮಗೆ ಲಿಸ್ಟ್ ಬೇಕು. ಮತ್ತು ACF ಅವರ ಒಪ್ಪಣೆ ಇಲ್ಲದೆ ಇವರೆಲ್ಲ ಶೂಟ್ ಮಾಡಿರೋಕ್ಕೆ ಚಾನ್ಸೇ ಇಲ್ಲ. ACF ಅರೆಸ್ಟ್ ಆಗಬೇಕು. ACF ಮರಿಸ್ವಾಮಿ ಮತ್ತು ಆ 7 ಜನ ಯಾರು ಅಂತ ಹೇಳ್ತಾ ಇದ್ದಾರೋ ಅವ್ರ ನೇಮೆಲ್ಲ ನಮ್ಗೆ ಬೇಕು. ಒಂದು ಜಿಲ್ಲೆಗೆ CCF ಬರ್ತಾರೆ, DCF ಬರ್ತಾರೆ, RFO, ACF ಇವರೆಲ್ಲರ ಮೇಲೂ ಕೇಸ್ ಆಗ್ಬೇಕು ಅಂತೀರಾ? ಎಲ್ಲ ಆಗಬೇಕು. ಇನ್ಕ್ಲೂಡ್ ನಮಗೆ ಅರಣ್ಯ ಸಚಿವರು A1 ಕೊಲೆನೇ. ಮತ್ತು ಇದು ಅರಣ್ಯ ಸಚಿವರು ಕೊಲೆಗಾರರೇ. ಅವ್ರು ಕೊಡೋ ರಿಪೋರ್ಟನ್ನ ತಗೋಬಿಟ್ಟು ನಾವು ಬಂದು ಇಲ್ಲ ಅವರೆಲ್ಲ ಬೇಟೆಗಾರರು ಅನ್ನೋದಕ್ಕೆ ಅವ್ರು ಯಾರು? ನೀವು ಬಂದು ನೋಡಿದ್ರ? ಇಲ್ಲಿ ಸ್ಥಳನ ಬಂದು ವೀಕ್ಷಣೆ ಮಾಡಿದ್ರಾ? ವೀಕ್ಷಣೆ ಮಾಡೋಕ್ಕೆ ಮುಂಚೆ ಅವ್ರು ಬೇಟೆಗಾರರು ಅಂತಂದರೆ ನಾವೆಲ್ಲ ಏನು ಬೇಟೆಗಾರರಲ್ಲ. ಅವರೆಲ್ಲ ಕೊಲೆಗಾರರು. ಕೊಲೆ ಮಾಡಿದ್ದಾರೆ, 3 ಜನ ಕೊಲೆ ಮಾಡಿದ್ದಾರೆ. ನಮಗೆ ನ್ಯಾಯ ಬೇಕು. ನಿಮ್ಮಿಂದ ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗಿಲ್ಲ ಅಂತಂದರೆ CID ಕೊಡಿ, ಕ್ರೈಮ್ ಬ್ರಾಂಚ್ಗೆ ಕೊಡಿ, ಇಲ್ಲಾಂತಂದರೆ CBI ಇನ್ವೆಸ್ಟಿಗೇಷನ್ ಮಾಡಿ. ನಾವು ಕಾಲಾವಕಾಶ ಕೊಡ್ತೀವಿ, 3 ತಿಂಗಳು 6 ತಿಂಗಳು ಕೊಡ್ತೀವಿ. ನಮಗೆ ನ್ಯಾಯ ಬೇಕು. ಈಗ AC ದಿನೇಶ್ ಕುಮಾರ್ ಮೀನನ್ ನೇತೃತ್ವದಲ್ಲಿ ಮ್ಯಾಜಿಸ್ಟ್ರೇಟ್ ತನಿಖೆ ಆಗ್ತಿದೆ. ನಿಮ್ಮ ಫೇವರ ಬರುತ್ತೆ ಇದು? ಅವರು ಇವಾಗ 2ನೇ ದಿನ ಇವಾಗಲೇ ಹೇಳ್ಬಿಟ್ಟಿದ್ದಾರೆ 35 kg ಮಾಂಸ ಸಿಕ್ತು, 2 ನಾಡ ಬಂದೂಕು ಸಿಕ್ತು. ಅವ್ರು ಬಂದಿದ್ದಾರಾ? ಸ್ಥಳ ವಿಸ್ತರಣೆ ಮಾಡಿದಾರಾ? ಮಾಡಿಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಜೀನಿಯನ್ನ ಕೊಡ್ತಾರಾ? ಅದು ಇನ್ನೂ ನಮ್ಮ ಕೈಗೆ ಬಂದಿಲ್ವಲ್ಲ ಸರ್. ರಿಲೀಸ್ ಮಾಡಕ್ಕೆ ಹೇಳಿ ಫಸ್ಟು. ನಾವು ನೋಡ್ತೀವಿ, ಫಸ್ಟ್ ನೋಡ್ಬಿಟ್ಟು ಆಮೇಲೆ ಮಾತಾಡ್ತೀವಿ. ಸದ್ಯಕ್ಕೆ ನಮ್ಮ ಬೇಡಿಕೆ ಇಷ್ಟೇ, ಅವ್ರನ್ನ ಬೇಟೆಗಾರರು ಅಂತ ವರದಿ ಮಾಡಬಾರ್ದು. ಅವರು ಬೇಟೆಗಾರರಲ್ಲ, ರೈತರು. ನಾವು ಕೊಲೆಗಾರರನ್ನ ನಾವು ಹುಡುಕ್ತಾ ಇದ್ದೀವಿ. ಆ ಕೊಲೆಗಾರರು ಎಲ್ಲಿ ಅಂತ ಸ್ವಲ್ಪ ಹುಡುಕಿ ಕೊಡಿ, ಇಲ್ಲಾಂದ್ರೆ ಅರೆಸ್ಟ್ ಮಾಡಿ ಕೊಡಿ. ನಿಷ್ಪಕ್ಷಪಾತ ವರದಿ ಬರೋವರೆಗೂ ಇವ್ರು ರೈತರೇ, ಅವ್ರು ಕೊಲೆಗಾರರೇ. ನೀವು ನಮ್ಮನ್ನ ಬೇಟೆಗಾರರು ಅಂತ ವರದಿ ಮಾಡೋದಾದ್ರೆ ಅವ್ರನ್ನ ಕೊಲೆಗಾರರು ಅಂತ ವರದಿ ಮಾಡಿ, ಅವ್ರನ್ನ ಅರಣ್ಯಾಧಿಕಾರಿಗಳು ಅಂತ ವರದಿ ಮಾಡೋದಾದ್ರೆ ನಮ್ಮನ್ನ ರೈತರು ಅಂತ ವರದಿ ಮಾಡಿ. ಅಷ್ಟೇ ನಮ್ಮ ಬೇಡಿಕೆ. ತೋಮೇರ್ ಪಾಳ್ಯದ ರೈತರೊಬ್ಬ ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗ ತಾವು ಹಸುಗಳನ್ನ ಮೇವನ್ನ ತಿನ್ನಿಸ್ಲಿಕ್ಕೆ ಏನು ಮಾಡ್ತೀರಿ? ದನ ಕರ ಕಾಡಿಗೆ ಹೋಗಂಗಿಲ್ಲ ಸರ್, ಬೇಡ ಅಂದು ತಡೀತಾರೆ. ಆಮೇಲೆ ತೊಂದರೆ ಕಾಡಿಗೆ ಯಾವುದಕ್ಕೂ ಹೋಗಂಗಿಲ್ಲ ಸರ್. ಮೊದಲೆಲ್ಲ ಹೋಗ್ತಿದ್ರಾ? ಮೊದಲೆಲ್ಲ ಹೋಯ್ತೇವೆ ಸರ್, ದನ ಕರ ಮೇಯ್ಸಾಗ ಹೋಯ್ತಾ ಇದ್ದೋ. ಇವಾಗ ಬಿಡ್ತಾರೆ ಸ್ಟಿಕ್ಕು ಜಾಸ್ತಿ. ಇವಾಗ ಸ್ಟ್ರೀಟ್ ಮಾಡಕ್ಕೆ ಬಿಟ್ಟಿದ್ದಾರಾ? ಹೌದು ಸರ್. ಈಗ ನೀವು ಹಸುನೇ ಮಾರಾಕ್ಬಿಟ್ರೆ ಅಂತ ಹೇಳಿ? ನಾನು ಮಾರಾಕ್ಬಿಟ್ಟೆ ಸರ್, 50 ದನ ಮಾಡಿದ್ದೆ, ಎಲ್ಲ ಮಾರಾಕ್ಬಿಟ್ಟೆ. ಯಾಕೆ? ಎಲ್ಲ ಕಾಡು ಒಳಗೆ ಬಿಡ್ತಾ ಇಲ್ಲವಲ್ಲ ಮೇಯ್ಸಕ್ಕೆ.
ಅರಣ್ಯ ಇಲಾಖೆ ಅವರು ಅದಕ್ಕೆ. ಸ್ವಾತಂತ್ರ್ಯ ದಿನಾಚರಣೆ ಮುಂಜಾನೆ 14ನೇ ತಾರೀಕು ಸಂಜೆ ಏನಾಯ್ತು, ಎಷ್ಟು ಜೀಪ್ ಹೋಯ್ತು ಅಂತ ಹೇಳಿದ್ರಿ? ಇಲ್ಲಿರೋರು 2 ಜೀಪ್ ಹೋಯ್ತು ಕಾಡಿಗೆ ಅಂತವ್ರೆ ಸರ್. ಎಷ್ಟು ಜನ ಹೋದ್ರು? ಅದು ಗೊತ್ತಿಲ್ಲ ಸರ್. 2 ಜೀಪ್ ಹೋಗೋರು ಅಂತ ಹೇಳಿದ್ರು. ಹೌದು ಸರ್. ಈಗ ಕುಮಾರ್ ಹೇಗೆ, ಒಳ್ಳೆ ಹುಡುಗನ ಹೇಗೆ? ಒಳ್ಳೆ ಹುಡುಗ ಸರ್. ಅವ್ರಿಗೆ ಕೇರಳ ಕೆಲಸಕ್ಕೆ ಹೋಗ್ತಾ ಇದ್ದ, ಇವಾಗ ಬಂದು ಮನೆ ಕಟ್ತಾ ಇದ್ದ, ಇವಾಗ ಹಿಂಗಾಗದೆ ಸರ್. ಅದು ಹೆಂಗಾಯ್ತು ಗೊತ್ತಿಲ್ಲ, ಇರೋದು ನಮ್ಗೆ ಗೊತ್ತಿಲ್ಲ ಸರ್. ಈಗ ಅವನು 2 ಬಂದೂಕು ಸಿಕ್ಕಿದೆ ಮತ್ತು ಜಿಂಕೆ ಮಾಂಸ ಸಿಕ್ಕಿದೆ, ಎಲ್ಲ ಇವರು ಸೇರಿದ್ದು ಅಂತ ಹೇಳ್ತಾ ಇದ್ದಾರೆ. ಅದು ಗೊತ್ತಿಲ್ಲ ಸರ್, ಅದು ಬಗ್ಗೆ ಹೆಂಗೆ ಗೊತ್ತಿಲ್ಲ, ಹಿಂಗೆ ಹೇಳೋರೆ. ಈಗ ಲೋಕಲಾಗಿ ತುಂಬ ಒಳ್ಳೆಯವನ ಅವನು. ಒಳ್ಳೆಯವನು ಸರ್. ಅವನು ಊರಲ್ಲಿ ಜಾಸ್ತಿ ಇರಲ್ಲ, ಬಂದರೆ 4 ದಿನ 5 ದಿನ ಇರೋದಷ್ಟೇ ಸರ್. ಅಲ್ಲ, ಎದೆಗೆ ಹೊಡೆಯುವಂತಹ ದ್ವೇಷ ಏನಿತ್ತು ಅರಣ್ಯಾಧಿಕಾರಿಗಳಿಗೆ ಅಂತ ಅದು ಕೇಳಬೇಕು ಸರ್. ಅದು ಅನ್ಯಾಯ ನಡೆದಿದೆ ಸರ್. ಒಟ್ಟಿಗೆ ಇಲ್ಲಿ ಪ್ರಾಣಿ ಪಕ್ಷಿಗ ಸರ್, ನಿಮ್ಮ ದನ ಕರುಗಳಿಗೆ ಮೇವು ತಿನ್ನಿಸ್ಲಿಕ್ಕೆ ಬಿಡಲ್ಲ? ಬಿಡ್ತಾ ಇಲ್ಲ ಸರ್, ತುಂಬ ಟೈಟು. ಬಿಡ್ತಾ ಇಲ್ಲ, ಇವಾಗ ತೊಂದರೆ ಕೊಡ್ತಾ ಇದ್ದಾರೆ. ಅದು ಸರ್, ತೊಂದರೆ ಕೊಡ್ತಾ ಇದ್ದಾರೆ. 2 ಜೀಪಲ್ಲಿ ನೈಟ್ ಹೋದ್ರು, ಹಿಂಗೆ ಹೋಗಿದ್ದಾರೆ ಅಂತ ಹೇಳೋರೆ. ಪ್ರೀ ಪ್ಲಾನ್ ಮಾಡ್ಕೊಂಡಿದ್ರು ಅವರು, ಪ್ರೀ ಪ್ಲಾನ್ ಮಾಡಿದ್ರು. ಅವ್ರನ್ನೇ ನೋಡ್ಬೇಕು ಸರ್. ಒಟ್ಲಿಂದ ಈ ಥರ ತಪ್ಪು ನಡೆದಿದೆ. ಯಾವತ್ತೂ ಈ ಥರ ಘಟನೆ ಆಗಿ ನಡೆದಿಲ್ಲ ಊರಲ್ಲಿ ಸರ್. ಇದೇ ಮೊದಲು. ಯಾರು ಹೊಡೆದಿಲ್ಲ? ಇದೇ ಮೊದಲು ಸರ್. ಫಾರೆಸ್ಟ್ ಆಫೀಸ್ ಒಳಗಡೆ ಎಷ್ಟು ಜಿಂಕೆಗಳು ಮಾಂಸ ತಿಂತಾರೋ ಗೊತ್ತಾ? ಅವ್ರ ರೈತನ ರಥನ ಸ್ಕ್ಯಾನ್ ಮಾಡ್ರಿ, ಅಲ್ಲಿ ಬ್ಲಡ್ ಚೆಕ್ ಮಾಡಿದ್ರೆ ಗೊತ್ತಾಯ್ತದೆ. ಯಾರಿಗೆ ಗೊತ್ತಿದು? ದೊಡ್ಡ ಅಧಿಕಾರಿಗಳಿಗೆ ಗೊತ್ತದು, ತನಿಖೆ ಮಾಡ್ರಿ. ಅವ್ರೀಗ ಫಾರೆಸ್ಟ್ನವ್ರನ್ನ ಕರೀಲ್ಲ, ಗ್ರಾಮದಲ್ಲಿ ಏನು ಕರೆಯೋದ್ರೆ ಕೊಳೆಕಾರರ ಅಂತಲೇ ಕರೆಯೋದು. ಈಗ ಗುಂಡ್ರಾವ್ ಸರ್ಕಾರ ಹೀಗೆ 3 ರೈತನ ಸೂಟ್ ಮಾಡಿಬಿಟ್ಟು ಗುಂಡ್ರಾವ್ ಸರ್ಕಾರನೇ ಬಿದ್ದಿದೆ. ಆ ಮಸಾನ ಬೂದಿನ ತಕೊಂಡು ಈ ವಿಧಾನಸೌಧದಲ್ಲಿ ಇಟ್ಕೊಂಡು ಹೋರಾಟ ಮಾಡ್ತೀವಿ ನಾವು. ರಾಜಕಾರಣಿಯವ್ರ ಮನೆಯಲ್ಲಿ ದೊಡ್ಡ ಮರಗಳದೆ, ಅದು ಫಸ್ಟ್ ತನಿಖೆ ಮಾಡಕ್ಕೆ ಹೇಳಿ. ಈಗ ಅವರು ಕೊಳೆಕಾರರು, ಅವರು ಈಗ ಅರಣ್ಯ ಅಧಿಕಾರಿಗಳಿಲ್ಲ. ಇಷ್ಟು ಮೇಲೆಗೆ ಇಷ್ಟು ಆಗಿದ ಮೇಲೆ ಅವ್ರೀಗ ಫಾರೆಸ್ಟ್ನವ್ರನ್ನ ಕರೀಲ್ಲ, ಗ್ರಾಮದಲ್ಲಿ ಏನು ಕರೆಯೋದ್ರೆ ಕೊಳೆಕಾರರ ಅಂತಲೇ ಕರೆಯೋದು. ಈಗ ಈ ಫಾರೆಸ್ಟ್ ಅಷ್ಟು ನಾವು ಮನಸ್ಸು ನೋವಾಗಿದೆ. ಇದೆಲ್ಲ ಈಗ ನಮ್ಮ ಮುಪ್ಪಟ ಕಾಳ ಅಂತ ನಮ್ಮ ಕಾಡು ಇದು. ನಮ್ಮ ಕಾಡಕ್ಕೆ ನಮ್ಮ ಟ್ಯಾಕ್ಸಲ್ಲಿ ಇವ್ರು ಸಂಬಳ ಇಸ್ಕೊಂಡು ನಮ್ಮನ್ನ ಸುಟ್ಟು ಕೊಳ ಮಾಡೋಕ್ಕೆ ಇವ್ರು ಅಧಿಕಾರ ಕೊಟ್ಟರು ಸರ್. ಇವ್ರ ಅಧಿಕಾರನೇ ಇಲ್ಲ. ಅಣ್ಣೂರು ಭಾಗದಲ್ಲಿ ಒಂದು ದೊಡ್ಡ ಹತ್ಯಾಕಾಂಡ 3 ಎದೆಯನ್ನು ಸೀಳಿದ್ದಾರೆ ಅರಣ್ಯಾಧಿಕಾರಿಗಳು. ಆದರೆ ಅರಣ್ಯ ಸಚಿವರು ಅನಿಸ್ಕೊಂಡವರು ಸ್ಪಾಟ್ಗೆ ಬಂದಿಲ್ಲ. ಬರಲ್ಲ ಸರ್. ಅವರು ಹುಳಿ ಹಿಡಿದು ಹಾಕಿದರೆ, ಇವಾಗ ಒಂದು 2-3 ತಿಂಗಳ ಮುಂಚೆ ಒಂದು ಹುಳಿ ಸತ್ತೋಯ್ತು. ಅದಕ್ಕೆ ಮೆಡಿಸಿನ್ ಹಾಕೊಂಡ್ಬಿಟ್ಟು ಸುಮ್ಮನೆ ಎಲ್ಲೆಲ್ಲಿ ರೈತರು ಇದ್ದಾರ ಅಪಾಪಿಗರು ಮನೇಲಿ ಮಲಗಿದ್ರಲ್ಲ ಅರೆಸ್ಟ್ ಮಾಡಿದ್ರು, ಅವರೆಲ್ಲ ಅರೆಸ್ಟ್ ಮಾಡಿದ್ರು. ಹೋಗ್ಲಿ, ಪ್ರಾಣಿಗಳು ಜನ ಎಲ್ಲ ಒಂದೇ. ಕಾಡು ರೈತರು ಎಲ್ಲ ಒಗ್ಗಟ್ಟಿದ್ರೇ ಎಲ್ಲ ಬೆಳವಣಿಗೆ ಆಗುತ್ತೆ. ಕಾಡಿದ್ರೆ ಮಳೆ ಬರುತ್ತೆ, ಪ್ರಾಣಿಗಳಿದ್ರೆ ಒಳ್ಳೇದಾಯ್ತದೆ. ಆದರೆ ಇವರು ಮಾತ್ರ ಹೊಸದಾಗಿ ಕಾನೂನು ಮಾಡಿದ್ದಾರೆ. ಹೆಂಗೆಂದರೆ ತಪ್ಪು ಮಾಡಿದವ್ರನ್ನ ಬಿಟ್ಬಿಡ್ತಾರೆ. ನ್ಯಾಯ ಇದಲ್ಲ, ನ್ಯಾಯನ ಅನ್ಯಾಯ ಮಾಡೋದು ಇವರು. ಗುಂಡೇಟು ಹೊಡೆದು ರೈತರನ್ನ ಸಾಯಿಸ್ತಾರೆ. ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಬೆಂಗಳೂರಿನವರು, ಈ ಅಣ್ಣೂರ್ಗೆ ಬರಲ್ಲ ಅವರು. ಅಲ್ಲಿರೋರಿಗೆ ಇಲ್ಲಿ ನಡೆಯೋ ಮಾಹಿತಿ ಹೆಂಗೆ ಸರ್ ಗೊತ್ತಾಯ್ತದೆ? ಅವ್ರ ಕಾನೂನು ಪುಸ್ತಕ ಸರಿಯಾಗಿ ಓದಕ್ಕೆ ಹೇಳಿ ಫಸ್ಟ್. ಅವ್ರನ್ನ ಗುಂಡೇಟು ಹೊಡೆದು ಒಂದು ರೈತನ ಸಾಯಿಸ್ಬೋದಾ, ಅರೆಸ್ಟ್ ಮಾಡಿ ಅವ್ರನ್ನ ಶಿಕ್ಷೆ ಕೊಡ್ಬೋದಾ ಅಂತ ಕೇಳಿ. ಕೊಡಗಿನಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರ ಆತ್ಮೀಯರು ಮದುವೆಗೆ ಹೋಗ್ತಾರೆ, ಕೊಡಗು ಹೋಗೋರೆ, ಚಾಮರಾಜನಗರ ಬಂದಿಲ್ಲ. ಅವ್ರು ಬರಲ್ಲ. ರಾಜಕಾರಣಿಯವ್ರ ಮನೆಯಲ್ಲಿ ದೊಡ್ಡ ಮರಗಳದೆ, ಅದು ಫಸ್ಟ್ ತನಿಖೆ ಮಾಡಕ್ಕೆ ಹೇಳಿ. ರೈತರ ಮನೆಯಲ್ಲಿ ಜಿಂಕೆ ಮಾಂಸ ಇದೆ, ಅವ್ರು ಕೌದಾರಿ ಹಿಡ್ಕೊಂಡು ಹೋಗ್ಬಿಟ್ರೆ ನಾವನ್ನ ಅರೆಸ್ಟ್ ಮಾಡ್ತಾರಲ್ಲ, ಇದನ್ನ ತನಿಖೆ ಮಾಡೋ ದೊಡ್ಡ ಅಧಿಕಾರಿ ಮನೆಗೆ ಹೋಗಿ ಕೇಳಿ. ಅವ್ರ ಮನೇಲಿ ಏನೇನು ಸಾಮಾನುಗಳು ಇಟ್ಟಿದ್ದಾರೆ, ಎಷ್ಟು ಮರಗಳು ಕಟ್ಟಿಗೆ ಆಗಿದೆ, ಎಷ್ಟು ಮಾಂಸ ತಿಂತಾರೆ, ಜಿಂಕೆ ಮಾಂಸ ತಿಂತಾರೆ ಅಂತ ಗೊತ್ತಾಯ್ತದೆ. ಅವ್ರ ರೈತನ ರಥನ ಸ್ಕ್ಯಾನ್ ಮಾಡ್ರಿ, ಯಾರು ಅಲ್ಲಿ ಬ್ಲಡ್ ಚೆಕ್ ಮಾಡಿದ್ರೆ ಗೊತ್ತಾಯ್ತದೆ. ಫಾರೆಸ್ಟ್ ಆಫೀಸ್ ಒಳಗಡೆ ಎಷ್ಟು ಜಿಂಕೆಗಳು ಮಾಂಸ ತಿಂತಾರೋ ಗೊತ್ತಾ? ಯಾರಿಗೆ ಗೊತ್ತಿದು? ದೊಡ್ಡ ಅಧಿಕಾರಿಗಳಿಗೆ ಗೊತ್ತದು, ತನಿಖೆ ಮಾಡ್ರಿ. ಡಿ.ಕೆ. ಶಿವಕುಮಾರ್ ಸರ್ಕಾರ ರೈತರ ಪರ ಇಲ್ಲ. ರೈತರ ಪರ ಇದ್ರೆ ರೈತರನ್ನ ಯಾಕೆ ಸುಡ್ತಾರೆ? ಗುಂಡ್ರಾವ್ ಸರ್ಕಾರ ಹೀಗೆ 3 ರೈತನ ಸೂಟ್ ಮಾಡಿಬಿಟ್ಟು ಗುಂಡ್ರಾವ್ ಸರ್ಕಾರನೇ ಬಿದ್ದಿದೆ. ಆ ಮಸಾನ ಬೂದಿನ ತಕೊಂಡು ಈ ವಿಧಾನಸೌಧದಲ್ಲಿ ಇಟ್ಕೊಂಡು ಹೋರಾಟ ಮಾಡ್ತೀವಿ ನಾವು. ಇದಕ್ಕೆ ಸರಿಯಾದ ರೀತಿಯಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂದರೆ ಇವ್ರು ಮಣ್ಣು ಎತ್ಕೊಂಡು ಇವ್ರ ಮಕ್ಕಳೆಲ್ಲ ಕರ್ಕೊಂಡು ನಾವು ವಿಧಾನಸೌಧದಲ್ಲೇ ಕೂತ್ಕೊಂಡು ನಾವು ಹೋರಾಟ ಮಾಡ್ತೀವಿ. ಸರಿಯಾಗಿ ರೀತಿಯಲ್ಲಿ ನ್ಯಾಯ ಸಿಕ್ಕಬೇಕು ಇವ್ರಿಗೆ ಮಾಡಿರುವುದು ಅನ್ಯಾಯ. ಇವ್ರ ಅನ್ಯಾಯ ಬಿಟ್ಟರೆ ನಾವು ಬಿಡಲ್ಲ. ಇಡೀ ಕರ್ನಾಟಕ ರಾಜ್ಯದಲ್ಲಿರೋ ಎಲ್ಲ ರೈತರು ಹೋರಾಟದಲ್ಲಿ ಕುಳ್ತೀವಿ. ಇದು ಒಳ್ಳೆ ನ್ಯಾಯ ಸಿಗಬೇಕು. ಇದು ತನಿಖೆ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಬೇಕು. ಪ್ರಾಣಿ ಮೇಲೆ ದಯ ಇರಲಿ ಅಂತ ಬಸ್ಸಿನ ಮೇಲೆ ಬರ್ಕೊಳ್ಳೋ ನನ್ನ ಮಕ್ಕಳಿಗೆ ಅಧಿಕಾರಿಗಳಿಗೆ ಮನಸ್ಸಿನ ಮೇಲೆ ದಯ ಇಲ್ವಾ? ಇದನ್ನ ಸರ್ಕಾರ ಕಣ್ ತೆರೆದು ನೋಡಬೇಕು. ಯಾವನೋ ಒಬ್ಬ ಮುಟ್ಟಾಳ ಆಫೀಸನ್ನು ಕಾಪಾಡಕ್ಕೆ ಹೋಗಿ ಜನಗಳ ಕೆಂಗಣ್ಣಿಗೆ ಗುರಿಯಾಗಬಾರ್ದು. ಈಗ ಆನೆದಂತ ತಗೊಂಡೋದವ್ನು ಯಾರು ಆನೆದಂತದಲ್ಲಿ ಅರಮನೆ ಕಟ್ಕೊಂಡಿಲ್ಲ. ಯಾವನೋ ಒಬ್ಬ ಸಾಹುಕಾರ ಅಂತೂ ಕಟ್ಕೊಂಡಿರ್ತಾನೆ. ಅದು ಇವ್ರ ಗಮನಕ್ಕೆ ಬರದೇ ಇರ್ತದ. ಅದು ಎಲ್ಲಿದೆ ಹೋಗಿ ಅಲ್ಲಿ ಕೇಳಿದಾರೆ ಎಲ್ಲಿಂದಪ್ಪ ಬಂತು ಅಂತ. ಇವ್ರಪ್ಪ ಸಾಕಿರೋ ಆನೆ ಏನಾರು ತಗೋಗಿ ದಂತ ಕೊಟ್ಬಿಡ್ತಾ? ಈ ಕಳ್ಳ ಕೊಡೋತ್ತನ ಅಲ್ಲಿಗೆ ಹೋಗುತ್ತೆ. ಅವನ್ನ ಹೋಗಿ ಯಾವತ್ತರ ಕೇಳಿದಾರೆ ಇವರು? ಸುಟ್ಟಿತ್ತು, ಜೀವ ಇತ್ತು, ಅದಕ್ಕೆ ನಾವು ತಗೊಂಡು ಹೋದ್ವಿ ಅಂತಾರಲ್ಲ. ಎದೆ ಕೊಡದ ಮೇಲೆ ಬದುಕಿರೋ ನನ್ನ ಮಗ ಯಾರು ಅಂತ ಅವ್ರನ್ನ ಹೇಳಕ್ಕೆ ಹೇಳಿ.
ಇಲ್ಲ ಅವ್ರೊಬ್ಬರನ್ನ ಟೆಸ್ಟ್ ಮಾಡೋಣ, ಎದಕ್ಕೆ ಸುಟ್ಬಿಟ್ಟು ಎಷ್ಟೊತ್ತು ಜೀವ ಸಹಿತ ಇದ್ದಾರೆ ಅಂತ ಟೆಸ್ಟ್ ಮಾಡೋಣ. ಸರ್ ಈಗ ಅವ್ರು ಮಲಗಿದ್ದಾಗ ಇವ್ರು ಶೂಟ್ ಮಾಡಿರುವಂಥದ್ದು ಹೇಗೆ ಸರ್? ಖಂಡಿತ ಸರ್, ಯಾಕಂದರೆ ಎಂಥ ಒಂದು ಸಾಮಾನ್ಯರಿಗೂ ಗೊತ್ತಾಗುತ್ತೆ. ಓಡ್ತಕ್ಕಂಥ ವ್ಯಕ್ತಿನ ಶೂಟ್ ಮಾಡಿದ್ರೆ ಹೆಂಗಿರ್ತದೆ, ತುಂಬ ಕ್ಲೋಸ್ ಶಾಟಲ್ಲಿ ಶೂಟ್ ಮಾಡಿದಾಗ ಹೇಗಿರುತ್ತೆ ಅಂತ ಖಂಡಿತವಾಗ್ಲೂ ಗೊತ್ತಾಗೋಕ್ಕೆ ಚಾನ್ಸಸ್ ಇದೆ ಸರ್. ಈ ಸತ್ತಿರ್ತಕ್ಕಂಥ ವ್ಯಕ್ತಿಗಳು 3 ಜನ ಏನಿದ್ದಾರೆ, ಎಲ್ಲರಿಗೂ ಇಬ್ಬರಿಗೆ ಎದೆಯಲ್ಲಿ, ಒಬ್ಬರಿಗೆ ಪಕ್ಕೆಯಲ್ಲಿ, ಅದು ಲಿವರ್ ತೂರ್ಕೊಂಡು ಹೋಗುತ್ತೆ, ಒಬ್ಬರಿಗೆ ಕುತ್ತಿಗೆಯಲ್ಲಿ. ಇವ್ರು ಹೇಳಿದ್ರು ಸುಟ್ಟಿತ್ತು, ಜೀವ ಇತ್ತು, ಅದಕ್ಕೆ ನಾವು ತಗೊಂಡು ಹೋದ್ವಿ ಅಂತಾರಲ್ಲ. ಎದೆ ಕೊಡ್ದ ಮೇಲೆ ಬದುಕಿರೋ ನನ್ನ ಮಗ ಯಾರು ಅಂತ ಅವ್ರನ್ನ ಹೇಳಕ್ಕೆ ಹೇಳಿ. ಇಲ್ಲ ಅವ್ರೊಬ್ಬರನ್ನ ಟೆಸ್ಟ್ ಮಾಡೋಣ, ಎದೆಗೆ ಸುಟ್ಬಿಟ್ಟು ಎಷ್ಟೊತ್ತು ಜೀವ ಸಹಿತ ಇದ್ದಾರೆ ಅಂತ ಟೆಸ್ಟ್ ಮಾಡೋಣ ಫಾರೆಸ್ಟ್ನವ್ರನ್ನ. ಘಟನೆ ನಡೆದಿದೆ, ಇವ್ರ ಹತ್ರ ಇದ್ದಂಥ ರಿಕವರಿನ ಅಲ್ಲೇ ತೋರಿಸಿ, ಯಾಕೆ ಇವರು ಇವತ್ತೊಂದು ವಿಚಾರ ನಡೀತಿದೆಯಲ್ಲ, ಯಾಕೆ ಮಾಧ್ಯಮದ ಮುಂದೆ ಬಂದು ಅವ್ರು ಯಾರದೇ ಸೀನಿಯರ್ ಆಫೀಸರು ಹಿಂಗಿದೆ ಅಂತ ಯಾಕೆ ಇನ್ನೂ ಬಂದಿಲ್ಲ? ಯಾರ್ದು ಹೆಸರನ್ನ ಹೇಳಿಲ್ಲ, ಅವತ್ತು ಕಾರ್ಯಾಚರಣೆ ಮಾಡಿದವ್ರ ಹೆಸರೇ ಇನ್ನೂ ಹೇಳಿಲ್ಲ. ಈಗ ನಾವೇನಾದ್ರು ತಪ್ಪು ಮಾಡಿದ್ರೆ, ನಾವು ಬರಲಿಲ್ಲ ಅಂದರೆ ನಮ್ಮ ಹೆಂಡತಿ ಮಕ್ಕಳನ್ನ ಹಿಡ್ಕೊಂಡೋಗಿ ಕೂರಿಸಿ ನಿನ್ನ ಗಂಡನ ಬರೇಳಿ ಅಂತಾರೆ. ಈಗ ಅವರು ಸೀನಿಯರ್ ಆಫೀಸನ್ನ ಕರ್ಕೊಂಬಂದು ಕೂರಿಸಿ ಪೊಲೀಸ್ನವ್ರು ಯಾಕೆ ಅವ್ರನ್ನ ಬರಮಾಡಿಲ್ಲ? ಸ್ವಲ್ಪನೂ ಜವಾಬ್ದಾರಿ ಇಲ್ಲದೆ ಅಬ್ಸ್ಕಾಂಡ್ ಆಗಿದ್ದಾರೆ ಅಂತ ಉತ್ತರ ಕೊಡ್ತಾರಲ್ಲ ಸರ್. ಅಬ್ಸ್ಕಾಂಡ್ ಆಗೋದು ಆಫೀಸ್ಗೆ ಬರಲ್ವಾ? ಏನು ಅವನೇನು ಅಬ್ಬೆಪಾರಿನ ಓಡೋಗ್ಬಿಟ್ಟು ಪೊದೆಲ್ಲ ಉಸ್ಕೊಳಕ್ಕೆ ದಿನ ಆಫೀಸ್ಗೆ ಬರ್ಬೇಕು ತಾನೆ? ಎಸ್ಕೇಪ್ ಆದವನ್ನ ಆಫೀಸ್ಗೆ ಬರದೇ ಇದ್ರೆ ಅಟೆಂಡೆನ್ಸ್ ಹೆಂಗೆ ಆಗ್ತಾರೆ ಇವರು? ಇವರೆಲ್ಲ ಸರ್ಕಾರಿ ಕೆಲಸದವ್ರು ಇದ್ದಾರೆ. ಹೊಡೆದ ಫಾರೆಸ್ಟು ಅವ್ನು ನ್ಯಾಯಯುತ ಹೊಡೆದಿದ್ರೆ, ಅವ್ನು ಸೆಲ್ಫ್ ಕೇಸ್ ಹೊಡೆದಿದ್ರೆ ಅವ್ನು ಸರೆಂಡರ್ ಯಾಕೆ ಅವನು ಆರ್ಡರ್ ಪ್ರಕಾರ DC ಕೊಟ್ಟು ಹೊಡೆದಿದ್ರೆ ರಿಕವರಿನೆಲ್ಲ ಮಡಗಿ ಪ್ರೆಸ್ನೆಲ್ಲ ಕರೆಸಿ ವಿಚಾರ ಹೇಳಬೇಕು. ನಮ್ಮ ಲ್ಯಾಂಡ್ಲಾರ್ಡ್ಸ್ ಪ್ರಕಾರ ಯಾವ ಅಧಿಕಾರಿ ಮೇಲಧಿಕಾರಿ ಪರ್ಮಿಷನ್ ಕೊಡಲ್ಲ ಎನ್ಕೌಂಟ್ರಿಗೆ. ಅವನ್ನ ಸರೆಂಡರ್ ಮಾಡಿಸಿ, ಅವನ್ನ ವಶಕ್ಕೆ ತಗೊಳ್ಳಿ, ಕಾಲು ಗುಂಡು ಹೊಡೀರಿ ಅಂತ ಹೇಳ್ತಾರೆ. ಹೌದು. ಸೊ ಹಾಗಾಗಿ ಇವರು ಮಾಡಿರೋದು ಪೂರ್ತ 100% ಇದು ಉದ್ದೇಶಪೂರ್ವಕವಾದ ಕೊಲೆ ಸರ್. ಅವರ ಒಂದು ತಪ್ಪನ್ನ ಮರೆ ಮಾಚಲಿಕ್ಕೆ ನಾಡಗಣ್ಣು ಸಿಕ್ತು. ಅವ್ರ ಹತ್ರ ಮಾಂಸ ಸರ್, ಬಾಡಿ 2 ದಿನ ಇದ್ದಿದ್ದು ಅವ್ರ ಕಂಟ್ರೋಲಲ್ಲಿ. ನಮ್ಮ ಯಾರೇ ಊರವ್ರನ್ನ ನೋಡಲಿಕ್ಕೆ ಮೈಸೂರಲ್ಲೂ ಬಿಡಲಿಲ್ಲ. ಯಾರು ಇವರು ಸಾಕ್ಷಿನ ಯಾಕೆ ಸೃಷ್ಟಿ ಮಾಡಲ್ಲ? ರಕ್ಷಣೆಗೆ ಹೊಡೆದಿದ್ರೆ ಬಾಡಿಗಳು ಅಲ್ಲೇ ಇರಬೇಕು. ನಿಮ್ಮ ಕುಟುಂಬಸ್ಥರ ಮಾಹಿತಿ ಕೊಡಬೇಕು, ಮೇಲಧಿಕಾರಿಗಳ ಗಮನ ಕೊಡಬೇಕು, ಇವ್ರು ಬಂದಿರಿ ಹೊಡೆದಿವಿ ಅಂತ ಹೇಳಬೇಕು. ಮತ್ತೆ ಅವ್ರಿಗೂ ಅವ್ರ ತಂಡದವ್ರಿಗೂ ಯಾರಿಗಾರು ಏಟ್ ಆಗಬೇಕು ಸರ್. ಇವರು ನಮ್ಮ ಆತ್ಮರಕ್ಷಣೆ ಅಂದರೆ ನಮ್ಮಲ್ಲಿ 7 ಜನಕ್ಕೆ ಒಬ್ರಿಗಾರು ಗುಂಡೇಟು ಬೀಳಬೇಕು. ಕಾಲು ಕೆರ್ಕೊಬಿಟ್ರೆ ನಾವು ಒಪ್ಪಲ್ಲ. ಗುಂಡೇಟು ಬಿದ್ದರೆ ಮಾತ್ರ ನಾವು ಇದು ಬ್ಯಾಕ್ ಫೈರ್ ಮಾಡಿದ್ದಾರೆ ಅಂತ ಒಪ್ಕೊಳ್ಳೋದು. ಅದಕ್ಕೆ ನಾವು ಹೇಳ್ತಿರೋದು ನಿತ್ಯ ಮಾಡ್ತಿದ್ದವನ್ನ ಹೊಡೆದಿರೋದು ಅಂತ. ಕಾಮನ್ ಆಗಿ ನಮ್ಗೆ ಗೊತ್ತಿದೆ ಬೇರೆ ಬೇರೆ ಇಲಿಗಲ್ ಆಕ್ಟಿವಿಟೀಸ್ ನಡೀತಿದೆ ಫಾರೆಸ್ಟ್ ಅಲ್ಲಿ ಅಂತ. ಈ ಫಾರೆಸ್ಟ್ ಅಧಿಕಾರಿಗಳು ಮಾಡುವಂಥದ್ದು ಏನು ಸರ್? ಸರ್ ಒಂದು ಕಾನೂನು ಮಾಡಿದ್ದಾರೆ ಸರ್. ಈಗ ಫಾರೆಸ್ಟ್ ಎಲ್ಲ ಅಕ್ರಮ ಸಂಬಂಧನೂ ಫಾರೆಸ್ಟ್ ಅಧಿಕಾರಿಗಳೇ ಮಾಡೋದು. ಈಗ ಆನೆದಂತ ತಗೊಂಡೋದವ್ನು ಯಾರು ಆನೆದಂತದಲ್ಲಿ ಅರಮನೆ ಕಟ್ಕೊಂಡಿಲ್ಲ. ಯಾವನೋ ಒಬ್ಬ ಸಾಹುಕಾರ ಅಂತೂ ಕಟ್ಕೊಂಡಿರ್ತಾನೆ. ಅದು ಇವ್ರ ಗಮನಕ್ಕೆ ಬರದೇ ಇರ್ತದ. ಅದು ಎಲ್ಲಿದೆ ಹೋಗಿ ಅಲ್ಲಿ ಕೇಳಿದಾರೆ ಎಲ್ಲಿಂದಪ್ಪ ಬಂತು ಅಂತ. ಇವ್ರಪ್ಪ ಸಾಕಿರೋ ಆನೆ ಏನಾರು ತಗೋಗಿ ದಂತ ಕೊಟ್ಬಿಡ್ತಾ? ಈ ಕಳ್ಳ ಕೊಡೋತ್ತಾನೆ ಅಲ್ಲಿಗೆ ಹೋಗುತ್ತೆ. ಅವನ್ನ ಹೋಗಿ ಅವತ್ತರ ಕೇಳಿದಾರೆ ಇವರು. ಗಂಧದ ಮರ ತಗೊಂಡು ಹೋಗ್ತಾರೆ ಮೈಸೂರು ಸ್ಯಾಂಡಲ್ ಫ್ಯಾಕ್ಟ್ರಿಗೆ. ಇವ್ರಪ್ಪ ಬೆಳೆದಿಂದ ಜಮೀನಲ್ಲಿ ಕಳ್ಳ ತಗೊಂಡು ಹೋಗುತ್ತಾನೆ ಹೋಗುತ್ತೆ. ಮೈಸೂರು ಸ್ಯಾಂಡಲ್ ಸೋಪ್ನಲ್ಲಿ ನಿಲ್ಲಿಸ್ಬಿಟ್ರ ಇವರು. ಈ ಥರ ಸಾವಿರ ಇದೆ ಸರ್. ಈಗ ದಿನ ನಮ್ಮ ರೈತರನ್ನ ಬಂದು ಆನೆ ಕೊಲ್ಲುತ್ತೆ, ಚಿರತೆ ಕೊಲ್ಲುತ್ತೆ, ಹುಳಿ ಕೊಲ್ಲುತ್ತೆ. ಯಾವನಾರು ನನ್ನ ಮಕ್ಕಳು ಬಾಯಲ್ಲಿ ಬರುತ್ತೆ, ಯಾವನ್ಗಾರು ತಾಕತ್ತಿದೆಯಾ ಅದನ್ನ ಕೊಳ್ಳೋಕ್ಕೆ? ಪ್ರಾಣಿನೇ ಕೊಳ್ಳೋಕ್ಕೆ ತಾಕತ್ತು ಇಲ್ದಿದ ಮೇಲೆ ಮನುಷ್ಯನ ಯಾಕೆ ಸರ್ ಕೊಂದ್ರು? ಸೃಷ್ಟಿಯಲ್ಲೇ ಮಾನವನೇ ಶ್ರೇಷ್ಠ. ಈ ಫಾರೆಸ್ಟ್ ಆಗಲಿ ಕಾನೂನಾಗಲಿ ಎಲ್ಲ ಇರೋದು ಮನುಷ್ಯರಿಗೆ, ಆಮೇಲೆ ಪ್ರಾಣಿಗೆ. ಪ್ರಾಣಿ ಮೇಲೆ ದಯ ಇರಲಿ ಅಂತ ಬಸ್ಸಿನ ಮೇಲೆ ಬರ್ಕೊಳ್ಳೋ ನನ್ನ ಮಕ್ಕಳಿಗೆ ಅಧಿಕಾರಿಗಳಿಗೆ ಮನುಷ್ಯನ ಮೇಲೆ ದಯ ಇಲ್ವಾ? ಇದನ್ನು ಸರ್ಕಾರ ಕಣ್ತೆರೆದು ನೋಡಬೇಕು. ಯಾವನೋ ಒಬ್ಬ ಮುಟ್ಟಾಳ ಆಫೀಸನ್ನು ಕಾಪಾಡಕ್ಕೆ ಹೋಗಿ ಜನಗಳ ಕೆಂಗಣ್ಣಿಗೆ ಗುರಿಯಾಗಬಾರ್ದು. ಇದು ನಮ್ಮ ಆಗ್ರಹ ಸರ್. ನಿಜವಾದ ಕಳ್ಳ ಬೇಟೆಗಾರರು ರೈತರಲ್ಲ, ಅರಣ್ಯಾಧಿಕಾರಿಗಳು.